ಆದಾಮ ಅವಳ ಬಗ್ಗೆ ಚೆನ್ನಾಗಿ ನಮಗೆ ತಿಳಿದಿರುತ್ತೆ. ಅವ್ರೇನ್ ಮಾಡಿದ್ರು, ಏದೇನ್ ತೋಟದಲ್ಲಿ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯರಾಗಿ ಪಾಪವನ್ನು ಮಾಡಿ ಅಲ್ಲಿಂದ ಅವರು ಹೊರ ಹಾಕಲ್ಪಟ್ಟರು. ಇದನ್ನ ನಾವು ಚೆನ್ನಾಗಿ ತಿಳಿದಿದ್ದೇವೆ. ಆದ್ರೆ ಆ ಏದೇನ್ ತೋಟದಲ್ಲಿ ಆದಾಮ ಅವರು ಆ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತಹ ಮರದ ಹಣ್ಣನ್ನು ತಿನ್ನೋದಕ್ಕೆ ಬದಲು ಅವರು ಬೇರೆ ಒಂದು ಹಣ್ಣನ್ನು ತಿನ್ನೋದಕ್ಕೆ ಅವರಿಗೆ ಅವಕಾಶವಿತ್ತು. ಹಾಗಾದ್ರೆ ಅವರು ಬೇರೆ ಹಣ್ಣನ್ನು ತಿನ್ನೋದಕ್ಕೆ ಅವಕಾಶ ಇತ್ತು ಅಂತಂದ್ರೆ ಬೇರೆ ಯಾವ ಹಣ್ಣನ್ನ ತಿನ್ನುವುದಕ್ಕೆ ಅವ್ರಿಗೆ ಅವಕಾಶ ಇತ್ತು? ಏದೇನ್ ತೋಟದಲ್ಲಿ ಅವರು ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರದ ಹಣ್ಣನ್ನು ತಿನ್ನೋದಕ್ಕೆ ಬದಲಾಗಿ ಅವರು ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನೋದಕ್ಕೆ ಅವರಿಗೆ ಅವಕಾಶ ಇತ್ತು. ಆದ್ರೆ ಅವ್ರೇನ್ ಮಾಡಿದ್ರು, ಅದನ್ನ ತಿನ್ಲಿಲ್ಲ. ಆದ್ರೆ ಈ ಹಣ್ಣನ್ನು ಅವರು ತಿನ್ಬಿಟ್ರು. ದೇವರು ಉಂಟು ಮಾಡಿದಂತ ಆ ಏದೇನ್ ತೋಟದಲ್ಲಿ 3 ತರ ಮರ ಇತ್ತು. ಒಂದು ಅವ್ರ ಊಟಕ್ಕೋಸ್ಕರವಾಗಿರುವಂತ ಎಲ್ಲಾ ತರದ ಮರಗಳು, ಎಲ್ಲಾ ತರ ಊಟಕ್ಕೆ ಅನುಕೂಲವಾಗಿರುವಂತ ಆ ಹಣ್ಣುಗಳನ್ನು ಕೊಡುವಂತ ಮರವನ್ನ ದೇವರಲ್ಲಿ ಉಂಟು ಮಾಡಿದ್ರು. ಆ ಎಲ್ಲಾ ಮರಗಳಿಂದ ಅವರು ಊಟಕ್ಕೋಸ್ಕರವಾಗಿ ಆ ಹಣ್ಣನ್ನ ತಿನ್ನಬಹುದಾಗಿತ್ತು. ಮತ್ತೆ ಇನ್ನೊಂದು ವಿಧವಾದ ಮರ ಇತ್ತು. ಅದು ಯಾವುದು ಅಂತಂತಂದ್ರೆ ಒಳ್ಳೆದರ ಕೆಟ್ಟದರ ಅರ್ಹನ್ನ ಉಂಟು ಮಾಡುವಂತ ಮರ. ಆ ಮರದ ಹಣ್ಣನ್ನ ತಿನ್ನಬಾರದು ಅಂತ ದೇವರು ಹೇಳಿದರು. ಆದ್ರೆ ಇದು 2 ರೀತಿಯ ಮರ ಮಾತ್ರ ಅಲ್ದಿರ 3ನೇ ರೀತಿ ಇನ್ನೊಂದು ಮರ ಸಹ ಇತ್ತು. ಅದು ಯಾವ ಮರ ಅಂತಂತಂದ್ರೆ ಜೀವದಾಯಕ ವೃಕ್ಷ. ಆ ಮರದ ಹಣ್ಣನ್ನು ಅವರು ತಿನ್ನುವುದಕ್ಕೆ ಅವಕಾಶ ಇತ್ತು. ಆದ್ರೆ ಆ ಮರದಿಂದ ಅವರು ಹಣ್ಣನ್ನು ತಿನ್ನಲಿಲ್ಲ. ನಾವು ದೇವರ ವಾಕ್ಯವನ್ನು ನೋಡುವಾಗ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ ವಾಕ್ಯಗಳು 8 ಮತ್ತು 9 ನಾವು ಓದಿ ನೋಡೋಣ. ಇದಲ್ಲದೆ ಯೆಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಮತ್ತೆ ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ದೇವರೇನ್ ಮಾಡ್ತಾರೆ, ಮೂಡನ ದಿಕ್ಕಿನಲ್ಲಿ ಏದೇನ್ ಅನ್ನುವಂತ ಒಂದು ಸೀಮೆಯಲ್ಲಿ ಒಂದು ಉದ್ಯಾನವನವನ್ನ ಇವರಿಗೋಸ್ಕರ ಉಂಟು ಮಾಡ್ತಾರೆ. ಅದರಲ್ಲಿ ಮನುಷ್ಯರನ್ನ ಇಡಿಸ್ತಾರೆ, ಎಲ್ಲಾ ಜೀವಜಂತುಗಳನ್ನು ಸಹ ದೇವರಲ್ಲಿ ಇರಿಸ್ತಾರೆ. ಇಡಿಸ್ಬಿಟ್ಟು ದೇವರೇನ್ ಮಾಡ್ತಾರೆ, ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿರುವಂತ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಹಾಗೆ ಮಾಡ್ತಾರೆ. ಇಷ್ಟು ಮಾಡಿ ಆನಂತರ ದೇವರ ವಾಕ್ಯದಲ್ಲಿ ಏನಿದೆ ಅಂತಂದ್ರೆ, ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು. ಈ ವಾಕ್ಯದಲ್ಲಿ ಏನಿದೆ, ಒಂದು ಎಲ್ಲಾ ತರ ಊಟಕ್ಕೆ ಅನುಕೂಲವಾಗಿರುವಂತ ಮರಗಳನ್ನೆಲ್ಲ ದೇವರು ಉಂಟು ಮಾಡ್ತಾರೆ. ಅಷ್ಟು ಮಾತ್ರ ಮಾಡಿ ಸುಮ್ಮನಾಗೋದಿಲ್ಲ, ದೇವರು ಇನ್ನೂ 2 ರೀತಿಯ ಮರವನ್ನ ಅಲ್ಲಿ ಬೆಳೆಸ್ತಾರೆ. ಆ 2 ರೀತಿಯ ಮರ ಯಾವುದು ಅಂತಂತಂದ್ರೆ, ಒಂದು ಜೀವದಾಯಕ ವೃಕ್ಷವನ್ನ ದೇವರು ಬೆಳೆಸ್ತಾರೆ. ಇನ್ನೊಂದು ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂತ ವೃಕ್ಷವನ್ನ ದೇವರಲ್ಲಿ ಬೆಳೆಸ್ತಾರೆ. ಆಗ ದೇವರು ಈ ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂತ ವೃಕ್ಷದ ವಿಷಯದಲ್ಲಿ ಮೊದಲೇ ಹೇಳಿದ್ರು, ಆ ಮರದಿಂದ ನೀವು ಹಣ್ಣನ್ನ ತಿನ್ನಬಾರದು ಅಂತ ಹೇಳಿ. ಅದು ಬಿಟ್ಟು ದೇವರೇನ್ ಮಾಡಿದ್ರು ಅಂತಂದ್ರೆ, ಮಿಕ್ಕಿದ ಎಲ್ಲಾ ಮರಗಳ ಹಣ್ಣನ್ನ ನೀವು ತಿನ್ನಬಹುದು ಅಂತ ಹೇಳಿ ದೇವರು ಅವರಿಗೆ ಹೇಳಿದ್ರು. ಆದ್ರೆ ಈ ಜೀವದಾಯಕ ವೃಕ್ಷದ ವಿಷಯ ಏನು? ಈ ಜೀವದಾಯಕ ವೃಕ್ಷದ ಮರದ ಹಣ್ಣನ್ನ ಅವ್ರು ತಿನ್ಬಹುದಾಗಿತ್ತ, ತಿನ್ಬಾರ್ದಾಗಿತ್ತ ಹಾಗಂತ ಕೇಳಿದ್ರೆ ಆ ಮರದ ಹಣ್ಣನ್ನು ಸಹ ಅವರು ತಿನ್ನಬಹುದಾಗಿತ್ತು. ಒಂದು ಒಳ್ಳೆಯದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರದಿಂದ ನೀವು ತಿನ್ಬಾರ್ದಂತ ದೇವರು ನೇರವಾಗಿ ಹೇಳ್ಬಿಟ್ಟಿದ್ರು. ಮತ್ತೆ ಈ ತೋಟದಲ್ಲಿರುವಂತ ಎಲ್ಲಾ ಮರಗಳ ಹಣ್ಣನ್ನು ನೀವು ತಿನ್ಬಹುದು ಅಂತ ದೇವರು ಹೇಳಿದ್ರು. ಆಗ ಈ ತೋಟದಲ್ಲಿರುವಂತ ಎಲ್ಲಾ ಮರಗಳ ಹಣ್ಣನ್ನು ತಿನ್ನಬಹುದು ಅಂತ ಹೇಳಿದ್ರೆ ಅದರಲ್ಲಿ ಈ ಜೀವದಾಯಕ ವೃಕ್ಷದ ಹಣ್ಣನ್ನು ಸಹ ತಿನ್ನಬಹುದು ಅಂತ ಹೇಳಿ ಅದಕ್ಕೆ ಅರ್ಥ. ಆಗ ಈ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನೋದಕ್ಕೆ ಆದಾಮ್ ಅವಳಿಗೆ ಅವಕಾಶ ಇತ್ತು. ಆದ್ರೆ ಇವ್ರೇನ್ ಮಾಡಿದ್ರು ಅಂತಂದ್ರೆ, ಆ ಜೀವದಾಯಕ ವೃಕ್ಷದ ಹಣ್ಣನ್ನ ಅವ್ರು ತಿಂದಿಲ್ಲ. ಆದ್ರೆ ದೇವರು ಬೇಡ ಅಂತ ಹೇಳಿದಂತಹ ಒಳ್ಳೆದರ ಕೆಟ್ಟದರ ಅರ್ಹನ್ನು ಉಂಟು ಮಾಡುವಂತ ಮರದಿಂದ ಅವರು ಹಣ್ಣನ್ನು ತಿನ್ಬಿಡುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇನ್ನು ದೇವರಿಗೆ ಏನ್ ಬಯಕೆ ಇತ್ತು ಅಂತಂತಂದ್ರೆ, ಆದಾಮ್ ಅವರ ವಿಷಯದಲ್ಲಿ ಅವ್ರು ಹೋಗಿ ಆ ಜೀವದಾಯಕ ವೃಕ್ಷದಲ್ಲಿರುವಂತ ಹಣ್ಣನ್ನು ತಿನ್ನಬೇಕಂತ ಹೇಳಿ ದೇವರಿಗೆ ಇಷ್ಟ ಇತ್ತು. ಅವ್ರು ಹೋಗಿ ಆ ಹಣ್ಣನ್ನು ತಿನ್ಲಿ ಅಂತ ದೇವರು ಕಾಯ್ತಾ ಇದ್ರು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ವಾಕ್ಯಗಳು 22ರಿಂದ 24 ನಾವು ಓದಿ ನೋಡೋಣ. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನೂ ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ
ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಇದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಇವರೇನ್ ಮಾಡ್ತಾರೆ, ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರದಿಂದ ಹಣ್ಣನ್ನು ತಿನ್ಬಿಡ್ತಾರೆ, ಪಾಪವನ್ನು ಮಾಡಿ ಬಿದ್ದು ಹೋಗ್ತಾರೆ. ಇದಾದ ನಂತರ ದೇವರೇನ್ ಮಾಡ್ತಾರೆ ಅಂತಂದ್ರೆ, ಅವರು ಕುಮಾರನಾದ ದೇವರ ಜೊತೆಯಲ್ಲೂ ಪರಿಶುದ್ಧಾತ್ಮ ದೇವರ ಜೊತೆಯಲ್ಲೂ ಮಾತಾಡ್ತಾರೆ. ತ್ರಿಯೇಕ ದೇವರು ಮಾತಾಡ್ಕೊಳ್ತಾ ಇದ್ದಾರೆ. ಏನಂತ ಮಾತಾಡ್ಕೊಳ್ತಾ ಇದ್ದಾರೆ, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ ಅಂತ ಯೋಚನೆ ಮಾಡಿಕೊಂಡು, ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು. ತಂದೆಯಾದ ದೇವರು ಏನ್ ಹೇಳ್ತಾರೆ, ಮನುಷ್ಯ ಈ ಬೇಡ ಅಂತ ಹೇಳಿದಂತ ಮರದಿಂದ ಹಣ್ಣನ್ನು ತಿಂದು ನಮ್ಮಲ್ಲೇ ಒಬ್ಬನಂತ ಆಗ್ಬಿಟ್ಟ. ಆದ್ರೆ ಇವನು ಇನ್ನೊಂದು ಕೆಲಸ ಮಾಡಬಾರ್ದು. ಇನ್ನೊಂದು ಯಾವ ಕೆಲಸ ಮಾಡಬಾರ್ದು, ಅವನು ಕೈ ಚಾಚಿ ಜೀವ ವೃಕ್ಷದ ಹಣ್ಣನ್ನು ಸಹ ಅವನು ತಿನ್ನಬಾರದು ಅಂತ ಅಂದುಕೊಂಡು ಅವ್ರೇನ್ ಮಾಡ್ತಾರೆ, ಆ ತೋಟದಿಂದ ಅವನನ್ನ ಆಚೆ ಹಾಕ್ಬಿಡ್ತಾರೆ. ಆ ತೋಟದಿಂದ ಆಚೆ ಹಾಕೋದು ಮಾತ್ರ ಅಲ್ಲ, ಮತ್ತೆ ಇನ್ನೂ ಏನ್ ಮಾಡ್ತಾರೆ ಅಂದ್ರೆ, ಆ ಜೀವ ವೃಕ್ಷಕ್ಕೆ ಹೋಗುವಂತ ದಾರಿಯನ್ನ ಕೆರೂಬಿಯರಿಂದಲೂ ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವಂತ ಕತ್ತಿಯಿಂದಲೂ ಕಾವಲಾಗಿಟ್ಟು ಅದನ್ನು ಕಾಪಾಡ್ತಾರೆ. ಏನಕ್ಕೆ, ತಿರ್ಗಾ ಇವನ ಆ ಜೀವ ವೃಕ್ಷದ ಹತ್ರಕ್ಕೆ ಹೋಗಿ ಬಿಡಬಾರದು, ಅದರ ಹಣ್ಣನ್ನು ಸಹ ತಿನ್ನಬಾರದು. ಅದು ತಿಂದ್ರೆ ಅವನೇನಾಗ್ತಾನೆ, ಶಾಶ್ವತವಾಗಿ ಬದುಕ್ಬಿಡ್ತಾನೆ, ಹಂಗೆ ಆಗಬಾರದು, ಅವನು ಸಾಯ್ಬೇಕು ಅನ್ನೋದಕ್ಕೋಸ್ಕರ ದೇವರು ಆ ಜೀವ ವೃಕ್ಷಕ್ಕೆ ಹೋಗದ ಹಾಗೆ ತಡೆಯನ್ನ ಕಾವಲನ್ನ ಇಡುವಂತದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ದೇವರೇನ್ ಮಾಡ್ತಾರೆ, ಜೀವ ವೃಕ್ಷವನ್ನ ಏದೇನ್ ತೋಟದಲ್ಲಿ ಇಟ್ಟಿರ್ತಾನೆ. ಆದ್ರೆ ಮನುಷ್ಯ ತಿನ್ನಬಾರದು ಅಂತ ಹೇಳಿದಂತ ಮರದಿಂದ ಹಣ್ಣನ್ನು ತಿಂದ ನಂತರ, ಪಾಪವನ್ನು ಮಾಡಿ ಬಿದ್ದು ಹೋದ ನಂತರ, ಈ ಜೀವ ವೃಕ್ಷದ ಒಂದು ಹತ್ತಿರ ಅವರು ಹೋಗದ ಹಾಗೆ ದೇವರು ಅದಕ್ಕೆ ಕಾವಲಿಡ್ತಾರೆ. ಆದ್ರೆ ಅದಕ್ಕೆ ಮುಂಚೆ ದೇವರೇನ್ ಮಾಡಿದ್ರು, ಅದಕ್ಕೆ ಯಾವುದೇ ಕಾವಲನ್ನ ಇಟ್ಟಿರಲಿಲ್ಲ. ಜೀವ ವೃಕ್ಷದ ಹತ್ರಕ್ಕೆ ಹೋಗೋದಕ್ಕೆ ಆದಾಮ ಅವರಿಗೆ ಯಾವಾಗ್ಲೂ ಅವಕಾಶ ಇತ್ತು. ಆದ್ರೆ ಯಾವಾಗ ದೇವರು ಬೇಡ ಅಂತ ಹೇಳಿದಂತ ಮರದಿಂದ ಇದ್ರ ಹಣ್ಣನ್ನು ತಿಂದ್ರು, ಪಾಪವನ್ನು ಮಾಡಿ ಬಿದ್ದು ಹೋದ್ರು, ಆ ನಂತರ ಜೀವ ವೃಕ್ಷದ ಹತ್ತಿರಕ್ಕೆ ಅವ್ರು ಹೋಗದ ಹಾಗೆ ದೇವರು ಅದಕ್ಕೆ ಕಾವಲಿಡ್ತಾರೆ. ಅದರ ಹತ್ರ ಹೋಗದ ಹಾಗೆ ಅವರನ್ನ ಏದೇನ್ ತೋಟದಿಂದ ದೇವರು ಆಚೆ ಹಾಕ್ಬಿಡ್ತಾರೆ. ಆಗ ಅವ್ರು ಪಾಪವನ್ನು ಮಾಡೋದಕ್ಕಿಂತ ಮುಂಚೆ ಅದ್ರ ಹತ್ರ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಇತ್ತು. ಕೈ ಚಾಚಿ ಅದನ್ನ ತಗೊಂಡು ತಿನ್ನೋದಕ್ಕೂ ಕೂಡ ಅವರಿಗೆ ಅವಕಾಶ ಇತ್ತು. ಆದ್ರೆ ಯಾವಾಗ ಅವರು ಬೇರೆ ಹಣ್ಣನ್ನು ತಿಂದು ಪಾಪ ಮಾಡಿದ್ರು, ಅಲ್ಲಿಗೆ ಇನ್ನು ಇವರು ಈ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿ ದೇವರು ತಡೆ ಒಡ್ಡೋದನ್ನ ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಏನು, ಒಂದು ವೇಳೆ ಆ ಒಂದು ಮರದಿಂದ ಅವ್ರ ಹಣ್ಣನ್ನು ತಿನ್ನಬಾರದು ಅನ್ನೋದು ದೇವರ ಉದ್ದೇಶ ಆಗಿದ್ದಿದ್ರೆ ದೇವರು ಆ ಮರವನ್ನ ಅಲ್ಲಿ ಹಾಕ್ತಾನೆ ಇರಲಿಲ್ಲ. ದೇವರು ಆ ಜೀವದಾಯಕ ವೃಕ್ಷವನ್ನ ಅಲ್ಲಿ ಹಾಕಿದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಆ ಮರದಿಂದ ಹಣ್ಣನ್ನು ತಿನ್ನಬೇಕಂತ ದೇವರಿಗೆ ಇಷ್ಟ ಇತ್ತು. ಒಂದು ವೇಳೆ ದೇವರಿಗೆ ಇಷ್ಟ ಇಲ್ಲ ಅಂತಿದ್ರೆ ಅವರು ಆ ಮರವನ್ನ ಅಲ್ಲಿ ಹಾಕ್ತಾನೆ ಇರಲಿಲ್ಲ. ಒಂದು ವೇಳೆ ಆ ಮರವನ್ನು ಹಾಕಿದ್ರು ಕೂಡ ಅವ್ರು ತಿನ್ನಬಾರದು ಅನ್ನೋದು ದೇವರ ಉದ್ದೇಶ ಆಗಿದ್ರೆ, ಈ ಕೆರೂಬಿಯರನ್ನ ಈ ದಗದಗನೆ ಪ್ರಜ್ವಲಿಸುವಂತ ಕತ್ತಿಯನ್ನ ದೇವರು ಪ್ರಾರಂಭದಲ್ಲಿ ಸಹ ಅಡ್ಡ ಇಡ್ತಾ ಇದ್ರು. ಆದ್ರೆ ದೇವರು ಅಲ್ಲಿಗೆ ಹೋಗದ ಹಾಗೆ ಯಾವಾಗ ಅಡ್ಡ ಇಟ್ರು ಅಂತಂದ್ರೆ, ಅವ್ರು ಪಾಪವನ್ನು ಮಾಡಿದ ನಂತರವೇ. ಅದಕ್ಕೆ ಮುಂಚೆ ಅಡ್ಡ ಇರಲಿಲ್ಲ. ಹಂಗಂದ್ರೆ ಅರ್ಥ ಏನು, ಅದಕ್ಕೆ ಮುಂಚೆ ಅವ್ರು ಹೋಗಿ ಆ ಮರದಲ್ಲಿ ಹಣ್ಣನ್ನು ತಿನ್ಬೇಕಂತ ದೇವರು ಅವಕಾಶವನ್ನು ನೋಡ್ತಾ ಇದ್ರು. ಆದ್ರೆ ಅವ್ರೇನ್ ಮಾಡಿದ್ರು, ದೇವರು ನಿರೀಕ್ಷೆ ಮಾಡಿದಂತ ಮರದಲ್ಲಿ ಹೋಗಿ ಹಣ್ಣನ್ನು ತಿನ್ಲಿಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು, ದೇವರು ಬೇಡ ಅಂತ ಹೇಳಿದಂತ ಮರದಲ್ಲಿ ಹೋಗಿ ಅವರ ಹಣ್ಣನ್ನು ತಿಂದ್ಬಿಟ್ರು. ಆಗ ಒಂದು ವೇಳೆ ಈ ಕೆಟ್ಟದರ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರದಿಂದ ಅವ್ರ ಹಣ್ಣನ್ನು ತಿನ್ಬಿಟ್ರು, ಪಾಪವನ್ನು ಮಾಡಿ ಬಿದ್ದೋದ್ರು. ಇವಾಗ ಏನಾದ್ರು ಅವರು ಜೀವ ವೃಕ್ಷದಿಂದ ಹಣ್ಣನ್ನು ತಿನ್ಬಿಟ್ಟಿದ್ರೆ ಏನಾಗಿರೋದು? ಏನಕ್ಕೆ ಅದರಿಂದ ಅವ್ರನ್ನ ತಿನ್ಬಾರದು ಅಂತ ದೇವರು ಹೇಳಿದ್ರು? ತಿಂದು ಬದುಕುವವರಾಗಬಾರದು ಅಂತ ಯಾಕೆ ಹೇಳಿದ್ರು? ದೇವರು ಅದಕ್ಕೆ ಇನ್ನು ಅವರ ಹೋಗಿ ತಿನ್ನದ ಹಾಗೆ ತಡೆಯನ್ನ ಕಾವಲನ್ನ ಯಾಕಿಟ್ರು? ಕೆಲವೊಂದ್ಸಲಿ ಇದನ್ನ ನೋಡುವಾಗ ಜನಗಳು ಏನ್ ಅನ್ಕೊಂತಾರೆ ಅಂತಂದ್ರೆ, ನಮಗೆ ಒಳ್ಳೇದಾಗ್ಬೇಕಂತ ಏನೋ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಏನು ದೇವರು ಆ ಮರದಿಂದ ಅವನ ಹಣ್ಣು ತಿನ್ಬಾರದು, ಅದು ತಿಂದು ಯಾವಾಗ್ಲೂ ಬದುಕುವವನಾಗಬಾರದು, ಅವ್ನು ಸತ್ತೋಗ್ಬೇಕು, ಈ ಮರದಿಂದ ಹಣ್ಣು ತಿನ್ನದ ಹಾಗೆ ಅವನನ್ನ ಏದಂದ್ರೆ ಆಚೆ ಹಾಕ್ರಿ, ಅದು ಹಂಗು ಅವ್ನು ಒಳಗಡೆ ಬಂದು ಹೋಗ್ದಿದ ಹಾಗೆ ಕೆರೂಬಿಯರನ್ನ ಅಡ್ಡ ಇಡಿ, ಪ್ರಜ್ವಲಿಸುವಂತ ದಗದಗಿಸುವಂತ ಕತ್ತಿಯನ್ನ ಅಡ್ಡ ಇಡಿ. ಇದೆಲ್ಲ ದೇವ್ರಿಗೆ ಯಾಕೆ ಮಾಡಿದ್ರು? ಆದಾಮ ಅವ್ವ ಅದತ್ತ ಹೋಗುದು ದೇವ್ರಿಗೆ ಇಷ್ಟ ಇಲ್ವಾ? ದೇವ್ರ ಏನೋ ಬೇಕಂತ ತಡೆ ಇಡ್ತಾ ಇದ್ದಾರೆ. ಮನುಷ್ಯ ಸತ್ತೋಗ್ಲಿ, ಅದು ತಿಂದು ಅವ್ನು ಬದುಕೋದು ಬೇಡ ಯಾವಾಗ್ಲೂ ಅಂತ ದೇವ್ರ ಏನೋ ಮಾಡ್ತಾ ಇದ್ದಾರೆ. ದೇವ್ರು ಮಾಡ್ತಾ ಇರೋ ಕಾರ್ಯ ನೋಡಿದ್ರೆ ಏನೋ ಮನುಷ್ಯನಿಗೆ ಒಳ್ಳೇದಾಗ್ಬೇಕಾಗಿರೋ ಉದ್ದೇಶ ದೇವ್ರಿಗೆ ಇಲ್ವೇನೋ ಅನ್ನೋತರ ಅನ್ಸುತ್ತೇನೋ ಅನ್ನೋತರ ಅನ್ಕೊಂತಾರೆ ಕೆಲವರು. ನಮ್ಮ ಜೀವಿತಗಳಲ್ಲೂ ಅನೇಕ ಸರಿ ಏನಾಗುತ್ತೆ, ಇಂಥ ಕಾರ್ಯಗಳೇ ಆಗುತ್ತೆ. ಏನಂದ್ರೆ ನಾವೇನೋ ನಿರೀಕ್ಷೆ ಮಾಡ್ತಾ ಇರ್ತೀವಿ,
ದೇವರು ಹಂಗ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಆ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ. ಆದ್ರೆ ವಾಸ್ತವವಾಗಿ ಕಾರ್ಯ ಎಲ್ಲ ಏನಾಗ್ತಾ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ಆಗ್ತಾ ಇರುತ್ತೆ. ನಮಗೆ ಒಳ್ಳೇದಾಗಿ ನಡೆಯುತ್ತೆ ಅನ್ನೋ ಕಾರ್ಯಗಳೆಲ್ಲ ನಮಗೆ ಕೆಟ್ಟದಾಗಿನೇ ನಡೀತಾ ಇರುತ್ತೆ. ನಮಗೆ ಎಲ್ಲ ಅನುಕೂಲ ಆಗುತ್ತೆ ಅನ್ಕೊಳ್ಳೋ ಕಾರ್ಯಗಳೆಲ್ಲ ನಮಗೆಲ್ಲ ತಡೆನೇ ಆಗ್ತಾ ಇರುತ್ತೆ. ನಾವೇನ್ ಅನ್ಕೊಂತೀವಿ, ನಮ್ಗೆ ಯಾಕೆ ಈ ತರ ಎಲ್ಲ ಆಗುತ್ತೆ, ದೇವರು ಯಾಕೆ ಯಾವ ಕಾರ್ಯ ಕೂಡ ನಮಗೆ ಅನುಕೂಲ ಆಗೋದಕ್ಕೆ ಅವಕಾಶನ ಮಾಡ್ಕೊಡ್ತಾ ಇಲ್ಲ, ದೇವರೇ ಕಾರ್ಯಗಳನ್ನು ಒಂದು ವೇಳೆ ನಮಗೆ ಒಳ್ಳೇದಾಗದಿರೋ ಇರೋ ರೀತಿಯಲ್ಲಿ ತಡೀತಾ ಇದ್ದಾರೋ ಏನೋ ಅನ್ನೋತರ ನಮ್ಗೆ ಅನಿಸುತ್ತೆ. ಕೆಲವೊಂದ್ಸಲಿ ಏನ್ ಮಾಡ್ತಾರೆ ಅಂತಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ತಂದೆ ತಾಯಿ ಹತ್ರ ಏನೋ ಕೇಳ್ತಾರೆ, ಅದು ಕೊಡು, ಇದು ಕೊಡು, ಅದು ಕೊಡು ಅಂತ. ತಂದೆ ತಾಯಿ ಏನ್ ಮಾಡ್ತಾರೆ, ಕೆಳಗಡೆ ಇಟ್ರೆ ಕೈ ಸಿಕ್ಬಿಡುತ್ತೆ, ಎತ್ಕೊಂಡ್ಬಿಡ್ತಾರೆ ಅಂತ ಎತ್ತಿ ಮೇಘಡೆಲ್ಲಾರು ಇಟ್ಬಿಟ್ಟಿರ್ತಾರೆ. ಆ ಮೇಘಡೆ ಇಟ್ಬಿಟ್ಟಾಗ ಮಕ್ಳೇನ್ ಅನ್ಕೊಳುತ್ತೆ, ನಮ್ಮಪ್ಪ ಎಷ್ಟು ಕೆಟ್ಟವ್ ನೋಡು, ನಮ್ಮಮ್ಮ ಎಷ್ಟು ಕೆಟ್ಟವ್ ನೋಡು, ನನ್ ಕೈಗೆ ಸಿಗ್ಬಾರ್ದು ಅಂತ ಅಲ್ಲಿ ಇಟ್ಬಿಟ್ಟಾರೆ ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗುತ್ತೆ. ಆದ್ರೆ ಏನಕ್ಕೆ ತಂದೆ ತಾಯಿ ಮಗು ಕೈಗೆ ಏನು ಸಿಗಬಾರ್ದು ಅಂತ ಮೇಲಿಟ್ಟಿರ್ತಾರೆ ಅಂತಂದ್ರೆ, ಆ ಮಗು ಅದನ್ನ ಎತ್ಕೊಂಬಾರ್ದು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಆದ್ರೆ ಅದು ಎತ್ಕೊಂಡ್ರೆ ಅದಕ್ಕೆ ಅದು ತೊಂದರೆ ಆಗುತ್ತೆ, ಅದಕ್ಕೆ ಅದು ಅಪಾಯ ಉಂಟು ಮಾಡಬಹುದು. ಆದ್ರೆ ಆ ಮಗುಗೆ ಅದು ಗೊತ್ತಿರಲ್ಲ. ಅದು ನನಗೆ ಬೇಕಾಗಿರೋದೆ, ನನಗೆ ಇಷ್ಟ ಆಯ್ತು, ಇವ್ರು ಕೊಡಲ್ಲ ಅಂತವ್ರೆ ಅಂತ ಮಗು ಅಪ್ಪ ಅಮ್ಮ ಬಗ್ಗೆ ಅನ್ಕೊಳ್ಳುತ್ತೆ. ಆದ್ರೆ ಅದು ತಗೊಂಡ್ರೆ ಮಗು ಏನಾಗುತ್ತೆ ಅನ್ನೋದು ತಂದೆ ತಾಯಿ ಗೊತ್ತಿರುತ್ತೆ. ಇದೇ ತರನೇ ಅನೇಕ ಸರಿ ದೇವ್ರೇನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಕಾರ್ಯಗಳನ್ನು ನಮ್ಮಿಂದ ದೂರ ಇಡ್ತಾರೆ, ಕೆಲವೊಂದು ಕಾರ್ಯಗಳಿಗೆ ಅವರೇ ತಡೆ ತರ್ತಾರೆ. ನಮ್ಮನ್ನ ದೇವರು ಕೆಲವೊಂದು ಕಾರ್ಯಗಳನ್ನು ದೂರ ತಳ್ತಾರೆ. ನಾವೇ ಅನ್ಕೊಂತೀವಿ ದೇವ್ರು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ತೀವಿ. ಆದ್ರೆ ಅದ್ರ ಉದ್ದೇಶ ಒಳ್ಳೇದೇ ಆಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಾದ್ರೂ ಒಂದು ಕಾರ್ಯಗಳನ್ನ ದೇವರು ನಮ್ಮಿಂದ ದೂರ ತಳ್ತಾ ಇದ್ದಾರೆ, ಯಾವ್ದಾದ್ರೂ ಒಂದರ ಹತ್ರಕ್ಕೆ ಹೋಗೋದು ದೇವ್ರು ಬಿಡ್ತಾ ಇಲ್ಲ, ಯಾವುದೋ ಒಂದು ಕಾರ್ಯ ನಮಗೆ ನೆರವೇರದ ಹಾಗೆ ದೇವರೇ ತಡೀತಾ ಇದ್ದಾರೆ ಅಂತಂದ್ರೆ ದೇವರ ಉದ್ದೇಶ ನಮಗೆ ಒಳ್ಳೇದೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಬಾರ್ದು. ದೇವರ ಯಾಕಪ್ಪ ಎಲ್ಲ ಈಗ ಮಾಡ್ತಾ ಇದೀಯಾ, ನಾನು ಚೆನ್ನಾಗಿರೋದು ನನ್ಗೆ ಇಷ್ಟ ಇಲ್ವಾ, ಏನ್ ಹಿಂಗ್ ಮಾಡ್ತಾ ಇದೀಯ ಸ್ವಾಮಿ ನೀನು, ನಾವ್ ಎಷ್ಟಲ್ಲಿ ಪ್ರಾರ್ಥನೆ ಮಾಡೋದು, ಎಷ್ಟಲ್ಲಿ ಬೇಡೋದು, ಏನು ಸರಿಯಾಗಿ ಆಗ್ತಾ ಇಲ್ವಲ್ಲ ಅಂತ ನಾವು ಅನ್ಕೊಳ್ಬಾರ್ದು. ಕಡೆಗೆ ದೇವ್ರು ನಮಗ್ ಮಾಡುವಂತ ಕಾರ್ಯಗಳೆಲ್ಲ ಒಳ್ಳೆಯದಾಗಿನೇ ಇರುತ್ತೆ. ಹಲ್ಲೆಲೂಯಾ. ಆಗ ಈ ಆದಾಮ್ ಅವರು ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನದ ಹಾಗೆ ದೇವರು ಏನಕ್ಕೆ ತಡೆದ್ರು, ಕೆರೂಬಿಯರನ್ನ ದಗದಗಿಸುವಂತ ಕತ್ತಿಯನ್ನ ಯಾಕೆ ಅಡ್ಡ ಇಟ್ರು, ಅವ್ರನ್ನ ಯಾಕೆ ಇದೆ ಅಂತ ನಾಶೆ ಹಾಕಿದ್ರು, ಅದನ್ನ ತಿನ್ನಬಾರ್ದು, ತಿಂದು ಅವ್ನು ಬದುಕಬಾರ್ದು ಅಂತ ದೇವ್ರು ಯಾಕೆ ಅನ್ಕೊಂಡ್ರು. ಇದಕ್ಕೆಲ್ಲ ಅರ್ಥ ಏನಂತಂದ್ರೆ, ಒಂದು ವೇಳೆ ಒಳ್ಳೆಯದನ್ನು ಕೆಟ್ಟದನ್ನ ಅರ್ಹನ ಉಂಟು ಮಾಡುವಂತ ಮರದ ಹಣ್ಣನ್ನ ಇವ್ರು ತಿಂದು ಪಾಪವನ್ನು ಮಾಡಿ ಬಿದ್ದೋದ ನಂತರ ಇವ್ರೇನಾದ್ರು ಹೋಗಿ ಆ ಜೀವದಾಯಕ ವೃಕ್ಷದ ಹಣ್ಣನ್ನ ತಿಂದಿದ್ದರೆ ಮನುಷ್ಯನಿಗೆ ಶಾಶ್ವತವಾಗಿ ರಕ್ಷಣೆ ಇರ್ತಾ ಇರಲಿಲ್ಲ. ಈ ಕೆಟ್ಟದರ ಒಳ್ಳೆದರ ಅರ್ಹನ ಉಂಟು ಮಾಡುವಂತ ಹಣ್ಣನ್ನು ತಿಂದಿದ್ರಿಂದ ಮನುಷ್ಯನಿಗೆ ಏನಾಯ್ತು, ಮರಣ ಬಂತು. ಈ ಮರಣ ಶಾಪದಿಂದ ಬಂದಿದ್ದು. ಆದ್ರೆ ಒಂದು ವೇಳೆ ಇವರೇನಾದ್ರೂ ಹೋಗಿ ಆ ಜೀವದಾಯಕ ವೃಕ್ಷದ ಹಣ್ಣನ್ನು ಸಹ ತಿಂದುಬಿಟ್ಟಿದ್ರೆ ಮನುಷ್ಯ ಸಾಯ್ತಾ ಇರಲಿಲ್ಲ. ಆದ್ರೆ ಸಾಯದಿದ್ರೆ ಏನಾಗಿರೋದು, ಅವನಿಗೆ ವಿಮೋಚನೆ ಯಾವತ್ತೂ ಇರ್ತಾ ಇರಲಿಲ್ಲ. ಅವನು ಶಾಶ್ವತವಾಗಿ ಪಾಪದಲ್ಲಿ ಬದುಕಿ ಹೋಗ್ಬಿಡವನು. ಅವನು ಶಾಶ್ವತವಾಗಿ ಪಾಪದಲ್ಲಿ ಬದುಕಿ ಹೋಗಿದ್ರೆ ಅವನಿಗೆ ರಕ್ಷಣೆಯನ್ನ ಉಂಟು ಮಾಡೋದಕ್ಕೆ ಅವಕಾಶ ಆಗ್ತಾನೆ ಇರಲಿಲ್ಲ. ಆದ್ರೆ ಮನುಷ್ಯ ಪಾಪವನ್ನು ಮಾಡಿ ಬಿದ್ದು ಹೋಗಿ ಅವನು ಮರಣವನ್ನು ತಂದುಕೊಂಡದ್ರಿಂದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ತಾನು ಆ ಮರಣವನ್ನು ಹೊತ್ತುಕೊಂಡು ಮರಣ ಹೊಂದಿ ಮತ್ತೆ ಆ ಮರಣವನ್ನು ಜಯಿಸಿ ಎದ್ದು ಬಂದು ಮನುಷ್ಯರಿಗೆ ಬಿಡುಗಡೆಯನ್ನ ವಿಮೋಚನೆಯನ್ನ ತಾನು ಉಂಟು ಮಾಡಿದ್ರು. ಆ ಮರಣದಿಂದ ಅವರಿಗೆ ವಿಮೋಚನೆಯನ್ನು ಉಂಟು ಮಾಡಿದ್ರು. ಆದ್ರೆ ಮನುಷ್ಯ ಆ ಜೀವದಾಯಕ ಹಣ್ಣನ್ನು ತಿಂದುಬಿಟ್ಟಿದ್ರೆ ಅವನಿಗೆ ಮರಣ ಇರ್ತಾ ಇರಲಿಲ್ಲ. ಪಾಪದಲ್ಲಿ ಶಾಶ್ವತವಾಗಿ ಬದುಕಿ ಹೋಗೋನು. ಆಗ ಮನುಷ್ಯರನ್ನ ವಿಮೋಚಿಸೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆಗ ದೇವರು ಏನಕ್ಕೆ ಇವರು ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಹಣ್ಣನ್ನು ತಿಂದ ಮೇಲೆ, ಪಾಪವನ್ನು ಮಾಡಿದ ಮೇಲೆ ಇನ್ನು ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಬಾರದು ಅಂತ ತಡೆದ್ರು ಅಂದ್ರೆ, ತಿಂದಿದ್ರೆ ಮನುಷ್ಯ ಸಂತತಿ ನಾಶವಾಗಿ ಹೋಗಿರೋದು, ಯಾರಿಗೂ ರಕ್ಷಣೆ ಸಿಗ್ತಾ ಇರಲಿಲ್ಲ. ಕಾರಣ ಮರಣ ಇರ್ತಾ ಇರಲಿಲ್ಲ. ಪಾಪದಲ್ಲಿಯೇ ಶಾಶ್ವತವಾಗಿ ಜೀವಿಸ್ಬಿಟ್ರು ಅವರು. ಹುಟ್ಟುವಂತ ಎಲ್ಲ ಸಂತತಿ ಶಾಶ್ವತವಾಗಿ ಪಾಪಕ್ಕೆ ಒಳಗಾಗಿ ಹೋಗಿರೋದು. ವಿಮೋಚಿಸೋದಕ್ಕೆ ಅವ್ರಿಗೆ ಅವಕಾಶ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ದೇವರೇನ್ ಮಾಡಿದ್ರು ಅಂತಂದ್ರೆ, ಅವನ ಹಣ್ಣನ್ನು ತಿಂದು ಶಾಶ್ವತವಾಗಿ ಬದುಕಿ ಬಿಡಬಾರದು, ಅದಕ್ಕೆ ಅಡ್ಡ ಹಾಕ್ರಿ, ಅವ್ರನ್ನ ಆಚೆ ಹಾಕ್ರಿ. ಇದ್ರಿಂದ ಏನಾಗುತ್ತೆ, ಅವ್ರು ಸಾಯ್ತಾರೆ. ಅವ್ರು ಸತ್ರೆ ತಿರ್ಗಾ ನಾನೇ ಹೋಗಿ ಮನುಷ್ಯನಾಗಿ ಅವ್ರಿಗೋಸ್ಕರ ಸತ್ತು ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀನಿ ಅಂತ ದೇವರು ತಡೆದ್ರು. ಹಲ್ಲೆಲೂಯಾ. ಆಗ ಆ ಹಣ್ಣನ್ನು ತಿನ್ಬೇಕಂತ ಹೇಳಿ ದೇವ್ರಿಗೆ ಉದ್ದೇಶ ಇತ್ತು. ಅದಕ್ಕೋಸ್ಕರವಾಗಿದೆ ದೇವರು ಮೊದಲು ಅದನ್ನ ಅಲ್ಲಿ ಇಟ್ಟು ಅದನ್ನ ಫ್ರೀಯಾಗಿ ಬಿಟ್ಟಿದ್ರು. ಆದ್ರೆ ಇವ್ರೇನ್ ಮಾಡಿದ್ರು ಅಂತಂದ್ರೆ ಆ ಹಣ್ಣನ್ನ ತಿನ್ಲಿಲ್ಲ.
ಬೇರೆ ಮರದಿಂದ ಹಣ್ಣನ್ನು ತಿನ್ಬಿಟ್ರು. ಆದ್ರೆ ಯಾವಾಗ ಬೇಡ ಅಂತ ಹೇಳಿದಂತ ಮರದಿಂದ ಹಣ್ಣನ್ನು ತಿಂದು ಬಿದ್ದು ಹೋದ್ರು, ಆ ನಂತರ ಇನ್ನು ಇದನ್ನ ತಿನ್ನಬಾರದು ಅಂತ ದೇವರು ತಡೆ ಹಾಕೋದು. ತಿಂದ್ರೆ ಅವರಿಗೆ ರಕ್ಷಣೆ ಇಲ್ಲ. ಸೈತಾನನಿಗೂ ಅವನ ದೂತರಿಗೂ ರಕ್ಷಣೆ ಇದೆಯಾ? ಸೈತಾನನಿಗೂ ಅವನ ದೂತರಿಗೂ ರಕ್ಷಣೆ ಇಲ್ಲ. ಅದರ ಹಾಗೆ ಮನುಷ್ಯರು ಶಾಶ್ವತವಾದ ಪಾಪದಲ್ಲಿ ಸೇರಿ ಹೋಗೋರು. ಅದರಿಂದನೇ ದೇವರೇನ್ ಮಾಡ್ತಾರೆ, ಅದನ್ನ ತಿನ್ನದ ಹಾಗೆ ಅವರು ತಡೆಯುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ಒಂದು ವೇಳೆ ಪಾಪವನ್ನು ಮಾಡಿದ ನಂತರ ಆ ಹಣ್ಣನ್ನು ತಿಂದಿದ್ರೆ ಮನುಷ್ಯರ ಪರಿಸ್ಥಿತಿ ಆ ತರ ಆಗಿರೋದು. ಆದ್ರೆ ಒಂದು ವೇಳೆ ಇವರು ಈ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತಹ ಮರದ ಹಣ್ಣನ್ನು ತಿನ್ನೋ ಬದಲು ಜೀವದಾಯಕ ವೃಕ್ಷದ ಆ ಮರದ ಹಣ್ಣನ್ನು ಮೊದಲೇ ತಿಂದಿದ್ರೆ ಏನಾಗಿರೋದು? ಒಂದ್ ವೇಳೆ ಇದನ್ನ ತಿಂದಿರ ಅವ್ರ ಜೀವದಾಯಕ ವೃಕ್ಷದ ಆ ಮರದ ಹಣ್ಣನ್ನೇ ಮೊದಲು ತಿಂದಿದ್ರೆ ಮನುಷ್ಯನು ಎಂದಿಗೂ ಪಾಪಕ್ಕೆ ಒಳಗಾಗ್ತಾನೆ ಇರಲಿಲ್ಲ. ಅವನು ಶಾಶ್ವತವಾಗಿ ಜೀವಿಸಿರೋನು. ಯಾವ ತರ ಜೀವಿಸಿರೋನು? ಪರಿಶುದ್ಧನಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಸದಾಕಾಲ ಜೀವಿಸಿರೋನು. ಭೂಲೋಕದಲ್ಲಿ ಪರಿಶುದ್ಧವಾದ ಮನುಷ್ಯ ಸಂತತಿ ಬಂದಿರೋದು. ಪಾಪಕ್ಕೆ ಈ ಲೋಕದಲ್ಲಿ ಅವಕಾಶ ಇರ್ತಾ ಇರಲಿಲ್ಲ. ಆದ್ರೆ ಆದಮ್ ಅವ್ವ ಏನ್ ಮಾಡಿದ್ರು? ಆ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನ ಬದಲು ಹೋಗಿ ಈ ಕೆಟ್ಟದರ ಒಳ್ಳೆದರ ಅರ್ಹನ ಉಂಟು ಮಾಡುವ ಹಣ್ಣನ್ನ ತಿನ್ಬಿಟ್ರು. ಅದರಿಂದ ಏನಾಯ್ತು ಅಂತಂದ್ರೆ ಮನುಷ್ಯನ ಪರಿಸ್ಥಿತಿ ಈ ರೀತಿ ಬರುವಂತದನ್ನ ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ದೇವರು ಏನ್ ಮಾಡ್ತಾರೆ, ಅದು ತಿಂದ ನಂತರ ಮತ್ತೆ ಇವರು ಇದನ್ನು ತಿಂದು ಶಾಶ್ವತವಾಗಿ ಪಾಪದಲ್ಲಿ ಸೇರಿ ಹೋಗಬಾರದು, ಅವರನ್ನ ನಾನು ವಿಮೋಚಿಸಬೇಕು. ಅವರನ್ನ ವಿಮೋಚಿಸಬೇಕಂತಂದ್ರೆ ಅವರು ಸಾಯಬೇಕು ಅನ್ನೋದಕ್ಕೋಸ್ಕರ ದೇವರವರನ್ನ ತಡೆಯುವಂತದನ್ನ ನಾವು ಕಾಣ್ತೇವೆ. ಮತ್ತೆ ಈಗ ನಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಏನಂತಂದ್ರೆ ಇವರು ಈ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ಬೇಕಾಗಿತ್ತು. ಅದನ್ನ ತಿನ್ಬೇಕನ್ನುವಂಥದ್ದು ದೇವರ ಉದ್ದೇಶವಾಗಿತ್ತು. ಅದನ್ನ ಅವ್ರು ತಿನ್ಲಿ ಅಂತ ದೇವ್ರಿಗೆ ಆಸೆ ಇತ್ತು. ಆದ್ರೆ ಅವ್ರು ತಿಂದಿಲ್ಲ. ನಮಗ ಅವಾಗ ಅನಿಸ್ಬೋದು ಏನಂತಂದ್ರೆ, ಬಹುಶಃ ದೇವರು ಈ ಜೀವದಾಯಕ ವೃಕ್ಷವನ್ನ ತಗೊಂಡೋಗಿ ಎಲ್ಲೋ ಏದೇನ್ ತೋಟದಲ್ಲಿ ಯಾವ್ದೋ ಮೂಲೆಯಲ್ಲಿ ಹಾಕೊಂಡಿದ್ರು ಅನ್ಸುತ್ತೆ. ಇವ್ರಿಗೆ ಆ ಮರ ಇದೆ ಅಂತಾನೆ ಗೊತ್ತಿಲ್ಲ. ಆ ಹಣ್ಣನ್ನು ತಿಂದ್ರೆ ನಾವು ಶಾಶ್ವತವಾಗಿ ಬದುಕ್ತೀವಿ ಅಂತಾನೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಗೊತ್ತಾಗದೆ ತಿಂದಿಲ್ಲ ಅಂತ ನಮ್ಗೆ ಅನ್ಕೊಳ್ಬಹುದು. ಆದ್ರೆ ಆ ರೀತಿಯಾಗಿ ಅಲ್ಲ. ಈ ಜೀವದಾಯಕ ವೃಕ್ಷ ಎಲ್ಲಿತ್ತು ಅಂತಂತಂದ್ರೆ ತೋಟದ ಮಧ್ಯದಲ್ಲಿ ನಟ್ಟ ನಡುವೆ ಇತ್ತು. ಏದೇನ್ ತೋಟದ ಮಧ್ಯದಲ್ಲಿ ಕೆಟ್ಟದರ ಒಳ್ಳೆದರ ಅರ್ಹನ ಉಂಟಿಸುವಂತ ಮರ ಇತ್ತು. ಆ ಮರನೇ ಇತ್ತು. ಆದ್ರೆ ಅದೊಂದೇ ಮರ ಇರಲಿಲ್ಲ. ಅದ್ರ ಪಕ್ಕದಲ್ಲೇನೆ ಜೀವದಾಯಕ ವೃಕ್ಷವು ಸಹ ಅಲ್ಲೇ ಇತ್ತು. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಆಗ್ಲೇ ನಾವು ಓದಿದಂತ ವಾಕ್ಯವನ್ನ ತಿರುಗಿ ನಾವು ತೆಗೆದು ಓದೋಣ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿ ಊಟಕ್ಕೆ ಅನುಕೂಲವಾಗಿ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ದೇವರು ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂತಹ ವೃಕ್ಷವನ್ನು ಎಲ್ಲಿ ಬೆಳೆಸಿದ್ರು? ವನ ಮಧ್ಯದಲ್ಲಿ. ಇದಕ್ಕೆ ಮುಂಚೆ ನಾವು ಒಂದ್ಸಲ ವಾಕ್ಯವನ್ನ ಧ್ಯಾನ ಮಾಡುವಾಗ್ಲೂ ಸಹ ಈ ಒಂದು ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರ ಮಧ್ಯದಲ್ಲಿತ್ತು. ಆಗ ಈ ಮರ ಯಾವುದಕ್ಕೆ ಸೂಚನೆ ಆಗಿದೆ? ಪಾಪಕ್ಕೆ ಸೂಚನೆ ಆಗಿದೆ. ಅವ್ರು ಓಡಾಡ್ತಾ ಇರುವಾಗ ಬರ್ತಾ ಇರುವಾಗ ಎಲ್ಲಾ ಸಮಯದಲ್ಲೂ ಆ ಪಾಪ ಕಣ್ಮುಂದೆ ಕಾಣಿಸ್ತಾನೆ ಇರುತ್ತೆ ಅಂತ ವಾಕ್ಯವನ್ನು ಧ್ಯಾನ ಮಾಡಿ, ಇವತ್ತು ಸಹ ನಿಮ್ಮ ಮುಂದುಗಡೆಯಲ್ಲಿ ಪಾಪ ನಮ್ಮ ಕಣ್ಮುಂದೆ ಯಾವಾಗ್ಲೂ ಇರುತ್ತೆ. ನಾವು ಯಾವ ಕಡೆ ತಿರುಗಿದ್ರು ಸಹ ನಮಗೆ ಪಾಪ ಕಾಣಿಸುತ್ತೆ. ಅನೇಕರು ಅನ್ಕೊಳ್ತಾರೆ, ಈ ಪಾಪ ನಮ್ಮ ಕಣ್ಮುಂದೆ ಯಾಕಿದೆ? ಈ ಪಾಪನ ಇಲ್ದ ಹಾಗೆ ದೇವ್ರು ತೆಗೆದಾಕ್ಬಿಟ್ಟಿದ್ರೆ ನಾನು ಪಾಪನೇ ಮಾಡ್ತಾ ಇರ್ಲಿಲ್ಲ. ಈ ಮೊಬೈಲ್ ತೆಗೆದ್ರು ಪಾಪ, ಟಿವಿ ನೋಡಿದ್ರು ಪಾಪ, ಪೇಪರ್ ನೋಡಿದ್ರು ಪಾಪ, ಆಚೆ ಹೋದ್ರು ಪಾಪ, ಸುತ್ತಮುತ್ತ ಯಾರು ಮಾತಾಡ್ಸಿದ್ರು ಸಹ ಪಾಪಕ್ಕೆ ಪರಿಕಲ್ಪನೆ ಮಾಡುವಂತವ್ರೆ. ಎಲ್ಲಾ ಕಡೆ ಇಂಥವ್ರು ಇರೋದ್ರಿಂದ ನಾನು ಪಾಪದಲ್ಲಿ ಬದುಕ್ತಾ ಇದ್ದೀನಿ. ಇದೆಲ್ಲ ಇಲ್ಲ ಅಂದ್ರೆ ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದೆ ಅಂತ ಅನೇಕರು ಅನ್ಕೊಳ್ತಾರೆ. ಆಗ ಏನಕ್ಕೆ ಪಾಪ ನಮ್ಮ ಕಣ್ಮುಂದೆ ಇದೆ? ಏನಕ್ಕೆ ಅಂದ್ರೆ ಅದನ್ನ ನಾವು ಜಯಿಸಬೇಕು. ಪರೀಕ್ಷೆ ಬರೆದ್ಮೇಲೆನೆ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಪಡೆದ್ಮೇಲೆನೆ ಅವನನ್ನ ಜಯಶಾಲಿ ಅಂತ ಹೇಳೋದು. ಪರೀಕ್ಷೆ ಬರೀತಾರ ಇವನು ಸಖತ್ ಗ್ರೇಟ್ ಅಂತ ಕೈ ಎತ್ಬಿಡ್ತಾರೆ ಯಾರಾದ್ರು. ಗೆಲ್ಲಬೇಕು, ಗೆದ್ದ ಮೇಲೆನೆ ಜಯಶಾಲಿ ಆಗೋದು. ಅದೇ ತರನೇ ಪಾಪವನ್ನ ನಾವು ಓಡಿ ಹೋಗೋದಲ್ಲ, ಪಾಪವನ್ನ ದೇವರ ಸಹಾಯದಿಂದ ಜಯಿಸಬೇಕು. ಯೇಸು ಕ್ರಿಸ್ತನು ಯಾವುದೇ ಪಾಪ ಶೋಧನೆಗೆ ಒಳಗಾಗದೆ ಅವ್ರು ಪರಿಶುದ್ಧರಾಗಿ ಬದುಕ್ಬಿಡ್ಲಿಲ್ಲ. ಯೇಸು ಕ್ರಿಸ್ತನು ನನ್ನಂತೆ ನಿಮ್ಮಂತೆ ಎಲ್ಲಾ ಶೋಧನೆಗೆ ಒಳಗಾದ್ರು, ಆದ್ರೆ ಎಲ್ಲವನ್ನ ಅವ್ರು ಜಯಿಸಿದ್ರು. ಹಲ್ಲೆಲೂಯಾ. ಅದರ ಹಾಗೆ ಪಾಪ ನಮ್ಮ ಕಣ್ಮುಂದೆ ಇರೋದಕ್ಕೆ ಕಾರಣ ಅಂದ್ರೆ ಅದನ್ನ ನಾವು ಜಯಿಸಬೇಕು. ಆಗ ಕೇವಲ ಈ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರ ಮಾತ್ರ ಆ ಏದೇನ್ ತೋಟದ ಮಧ್ಯದಲ್ಲಿ ಇರಲಿಲ್ಲ. ಅದ್ರ ಪಕ್ಕದಲ್ಲೇ ಇನ್ನೊಂದು ಮರ ಸಹ ಇತ್ತು. ಆ ಮರ ಯಾವುದು? ಜೀವದಾಯಕ ವೃಕ್ಷ. ಇವ್ರ ತೋಟದಲ್ಲಿ ಆದಾಮ ಅವರು ಹೋಗುವಾಗ ಬರುವಾಗ ಎಲ್ಲಾ ಸಮಯದಲ್ಲೂ ಕೂಡ ಆ ಎರಡು ಮರ ಕಣ್ಮುಂದನೆ ಕಾಣಿಸ್ತಾ ಇತ್ತು. ಈ ಕಡೆ ಒಳ್ಳೆದನ್ನು ಕೆಟ್ಟದನ್ನು ಅರ್ಹನ ಉಂಟು ಮಾಡುವಂತ ಮರ, ಈಗ ಜೀವದಾಯಕ ಮರ. ಈ ಮರದ ವಿಷಯದಲ್ಲಿ ನೀವು ಅದನ್ನು ತಿನ್ನಬಾರದು, ಮುಟ್ಟಲಬಾರದು ಅಂತ ದೇವರು ಹೇಳಿದ್ರು. ಆದ್ರೆ ಈ ಮರದ ವಿಷಯದಲ್ಲಿ ದೇವರು ಎಲ್ಲಾ ಮರದಂತೆ ತಿನ್ನಬಹುದು ಅಂತ ಹೇಳಿದ್ರು.
ತಿನ್ನುವಂತ ಅವಕಾಶ ಇತ್ತು, ಅದ್ರ ಬಗ್ಗೆ ದೇವ್ರು ಏನು ಹೇಳಿರ್ಲಿಲ್ಲ. ಆದ್ರೆ ಹಾಕಿ ಸುಮ್ಮನೆ ದೇವ್ರು ಬಿಟ್ಟಿದ್ರು. ಕಣ್ಮುಂದನೇ ಇತ್ತು ಯಾವಾಗ್ಲೂ. ಆದ್ರೆ ಇವ್ರೇನ್ ಮಾಡಿದ್ರು ಅಂತಂದ್ರೆ ಆ ಜೀವದಾಯಕ ವೃಕ್ಷದಿಂದ ಹಣ್ಣನ್ನ ತಿನ್ಲಿಲ್ಲ. ಇವ್ರೇನ್ ಮಾಡಿದ್ರು, ಈ ಕಡೆ ಇದ್ದಂತ ದೇವರು ಬೇಡ ಅಂತ ಹೇಳಿದಂತಹ ಆ ಒಂದು ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರದಿಂದ ಹಣ್ಣನ್ನ ಅವರು ತಿಂದು ಬಿಟ್ರು. ಆಗ ಈ ಆದಾಮ ಅವ್ವ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ಮರಗಳಿಂದ ಹಣ್ಣನ್ನ ತಿಂದ್ರು. ಆದ್ರೆ ತಿನ್ನಬೇಕಾಗಿರೋಂಥ ಮರದಿಂದ ಹಣ್ಣನ್ನು ತಿನ್ನಲಿಲ್ಲ. ಬೇಡ ಅಂತ ಹೇಳಿದ ಮರದಿಂದ ಹಣ್ಣನ್ನು ತಿನ್ಬಿಟ್ರು. ತೋಟದಲ್ಲಿ ದೇವರು ಎಷ್ಟೋ ತರ ಹಣ್ಣುಗಳ ಮರಗಳನ್ನೆಲ್ಲ ದೇವರು ಉಂಟು ಮಾಡಿದ್ರು. ಬಹುಶಃ ಅವರು ಎಲ್ಲಾ ಮರದಿಂದ ಹಣ್ಣನ್ನು ತಿಂದಿರ್ಬೋದು, ಇಲ್ಲ ಬಹಳಷ್ಟು ಮರಗಳಿಂದ ಅವ್ರ ಹಣ್ಣನ್ನ ತಿಂದಿರ್ಬೋದು. ಆದ್ರೆ ತಿನ್ನಬೇಕಾದ ಮರದಿಂದ ಅವ್ರು ತಿಂದಿಲ್ಲ. ಯಾವ್ದ್ರಿಂದ? ಜೀವವೃಕ್ಷದಿಂದ ಅವ್ರು ತಿನ್ನಬೇಕಾಗಿತ್ತು, ಆದ್ರೆ ಅದನ್ನ ಅವರು ತಿಂದಿಲ್ಲ. ಅದೇ ತಿನ್ನಬೇಡ ಅಂತ ಹೇಳಿದಂತ ಮರದಿಂದ ತಿಂದುಬಿಟ್ರು. ಅದಕ್ಕೆ ಮನುಷ್ಯ ಏನದ ಬಿದ್ದು ಹೋದ. ಜೀವದಾಯಕ ವೃಕ್ಷ ಅವ್ರಿಗೇನಾಗಿತ್ತು ಅಂದ್ರೆ ಯಾವಾಗ್ಲೂ ಕಣ್ಣು ಮುಂದೆನೆ ಇತ್ತು. ಪಾಪನು ಅವರಿಗೆ ಯಾವಾಗ್ಲೂ ಕಣ್ಣು ಮುಂದೆನೆ ಇತ್ತು, ಜೀವವು ಸಹ ಅವರಿಗೆ ಯಾವಾಗ್ಲೂ ಕಣ್ಣು ಮುಂದೆನೆ ಇತ್ತು. ಆದ್ರೆ ಅವರು ಆ ಜೀವವನ್ನ ಆರಿಸಿಕೊಂಡಿಲ್ಲ. ಅದೇ ಅವ್ರು ಮಾಡಿದಂತ ದೊಡ್ಡ ತಪ್ಪು. ಹಾಗಾದ್ರೆ ಈ ಜೀವದಾಯಕ ವೃಕ್ಷ ಏನನ್ನ ಪ್ರತಿಫಲಿಸುತ್ತೆ? ಅದು ಏನನ್ನ ತೋರಿಸ್ಕೊಡುತ್ತೆ? ಈ ಜೀವದಾಯಕ ವೃಕ್ಷ ಯಾವುದನ್ನ ತೋರಿಸ್ಕೊಡುತ್ತೆ ಅಂತಂದ್ರೆ ಜೀವವನ್ನ ತೋರಿಸ್ಕೊಡುತ್ತೆ. ಈ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ವೃಕ್ಷ ಯಾವುದನ್ನ ತೋರಿಸ್ಕೊಡುತ್ತೆ ಅಂದ್ರೆ ಮರಣವನ್ನ ತೋರಿಸ್ಕೊಡುತ್ತೆ. ದೇವರು ಏದೇನ್ ತೋಟದಲ್ಲಿ ಆದಾಮ ಅವರನ್ನು ಉಂಟು ಮಾಡಿ ಇಟ್ಟು ಅವ್ರ ಮುಂದುಗಡೆಯಲ್ಲಿ ಜೀವವನ್ನ ಮರಣವನ್ನ ಇಟ್ಟು, ನೀವು ಯಾವುದನ್ನ ಆರಿಸ್ಕೊಳ್ತೀರ ಆರಿಸ್ಕೊಳ್ಳಿ, ಬೇಡ ಅಂತ ನಾನು ಹೇಳಿರುವಂತ ಈ ಮರದಲ್ಲಿ ತಿಂದ್ರೆ ನೀವು ಮರಣಕ್ಕೆ ಒಳಗಾಗ್ತೀರಾ. ಆದ್ರೆ ಇನ್ನೊಂದು ಮರವನ್ನು ಸಹ ನಾನು ನಿಮ್ಮ ಕಣ್ಣು ಮುಂದೆನೇ ಇಟ್ಟಿದ್ದೀನಿ. ಎಲ್ಲಾ ಮರಗಳಿಂದ ಹಣ್ಣನ್ನ ತಿಂದ ಹಾಗೆ ಈ ಮರದ ವಿಷಯದಲ್ಲಿ ಸಹ ನೀವು ಮಾಡಬಹುದು. ಈ ಮರದ ಹಣ್ಣನ್ನು ಸಹ ನೀವು ತಿನ್ನಬಹುದು. ಅದು ಜೀವದಾಯಕ ವೃಕ್ಷ. ಅದನ್ನ ನೀವು ಆರಿಸ್ಕೊಂಡ್ರೆ ನಿಮಗೆ ಜೀವ ಉಂಟಾಗುತ್ತೆ ಅಂತ ಹೇಳಿ ದೇವರು ಜೀವವನ್ನ ಮರಣವನ್ನ ಆದಾಮ್ ಅವರ ಮುಂದೆಗಡೆಯಲ್ಲಿ ಏನೇನು ತೋಟದಲ್ಲಿ ಇಟ್ರು. ಆದ್ರೆ ಅವ್ರ ಜೀವವನ್ನ ಆರಿಸ್ಕೊಂಡಿಲ್ಲ. ಅವ್ರು ಆರಿಸ್ಕೊಂಡಿದ್ದು ಮರಣವನ್ನ. ನಮಗೊಂದು ಪ್ರಶ್ನೆ ಬರ್ಬೋದು, ಯಾಕೆ ಇವರು ಇದನ್ನ ಮಾಡ್ಲಿಲ್ಲ? ಈ ಎರಡು ಮರಗಳು ಅವ್ರ ಕಣ್ಮುಂದೆನೇ ಇತ್ತು. ಇದ್ರ ವಿಷಯದಲ್ಲಿ ದೇವರು ಪ್ರತ್ಯಕ್ಷವಾಗಿ ಇದನ್ನ ತಿನ್ನಲೂಬಾರ್ದು, ಅದನ್ನ ಮುಟ್ಲೂಬಾರ್ದು ಅಂತ ದೇವರು ಹೇಳ್ಬಿಟ್ಟಿದ್ರು. ಆದ್ರೆ ಈ ಜೀವವೃಕ್ಷ ಸಹ ಅವ್ರ ಕಣ್ಮುಂದೆನೇ ಇತ್ತು ಯಾವಾಗ್ಲೂ. ಆದ್ರೆ ಇದರಿಂದ ಅವ್ರ ಹಣ್ಣನ್ನ ಯಾಕೆ ತಿಂದಿಲ್ಲ? ಬೇರೆ ಎಲ್ಲಾ ಮರಗಳಿಂದ ಬಹುಶಃ ಅವ್ರು ತಿಂದಿರ್ಬೋದು, ಇಲ್ಲ ಎಷ್ಟೊಂದು ಮರದಿಂದ ಹಣ್ಣನ್ನು ತಿಂದಿರ್ಬೋದು. ಆದ್ರೆ ಅವ್ರ ಕಣ್ಣು ಮುಂದೆನೇ ಇದ್ದಂತ ಜೀವದಾಯಕ ವೃಕ್ಷದಿಂದ ಅವ್ರು ಯಾಕೆ ಹಣ್ಣನ್ನು ತಿನ್ನಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಅವ್ರು ಯಾಕೆ ಜೀವದಾಯಕ ವೃಕ್ಷದಿಂದ ಹಣ್ಣನ್ನು ತಿನ್ನಲಿಲ್ಲ ಅಂತಂದ್ರೆ, ಈ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರದಿಂದ ಅವರು ಹಣ್ಣನ್ನ ಯಾಕೆ ತಿಂದ್ರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದರಿಂದ ಹಣ್ಣನ್ನ ಯಾಕೆ ತಿಂದ್ರು ಅಂತ ನಾವು ತಿಳ್ಕೊಂಡ್ರೆ ಇದರಿಂದ ಯಾಕೆ ತಿಂದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಗ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಆ ಮರದಿಂದ ಅವ್ರ ಹಣ್ಣನ್ನ ಯಾಕೆ ತಿಂದ್ರು ಅಂತಂತಂದ್ರೆ ಅದಕ್ಕೆ ಕಾರಣ ದೇವರ ವಾಕ್ಯದಲ್ಲಿದೆ. ಸರ್ಪ ಏನ್ ಮಾಡುತ್ತೆ, ಅವಳ ಹತ್ರ ಮಾತಾಡ್ಬಿಟ್ಟು ಈ ಹಣ್ಣನ್ನ ನೀವು ತಿನ್ನಿ ಅಂತೆಲ್ಲ ಪ್ರೇರೇಪಿಸ್ಬಿಡುತ್ತೆ. ಆಯಮ್ಮ ಕೂಡ ತಿನ್ನೋದಕ್ಕೆ ಅಂತ ಹೋಗ್ಬಿಡ್ತಾಳೆ. ಆದ್ರೆ ತಿನ್ನೋದಕ್ಕಿಂತ ಮುಂಚೆ ಕೆಲವೊಂದು ಕಾರ್ಯಗಳು ಬರೆಯಲ್ಪಟ್ಟಿದೆ. 6ನೇ ವಾಕ್ಯ ನಾವು ಓದುವಾಗ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದುವಾಗ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನ ತೆಗೆದುಕೊಂಡು ತಿಂದಳು. ಸರ್ಪ ಏನ್ ಮಾಡುತ್ತೆ, ಅವಳನ್ನ ನೀವು ತಿನ್ನಮ್ಮ ಈ ಹಣ್ಣನ್ನ ತಿಂದ್ರೆ ನೀವು ದೇವ್ರ ತರ ಆಗ್ಬಿಡ್ತೀರಾ, ನಿಮ್ ಕಣ್ಣುಗಳು ತರೆಯಲ್ಪಡುತ್ತೆ, ನಿಮ್ಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಎಷ್ಟೋ ವಿಷಯಗಳು ಹೇಳ್ಬಿಡುತ್ತೆ. ಇದು ದೇವ್ರಿಗೆ ಎಲ್ಲ ಗೊತ್ತು, ತಿನ್ನಿ ನೀವು ಅಂತೆಲ್ಲ ಹೇಳ್ಬಿಡುತ್ತೆ. ಆಮೇಲೆ ಅವ್ವ ಏನ್ ಮಾಡ್ತಾಳೆ, ಆ ಹಣ್ಣಿನ ಕಡೆಗೆ ನೋಡ್ತಾಳೆ. ಏನೋ ಯಾವ ತಿನ್ನಿ ತಿನ್ನಿ ಅಂತ ಹೇಳ್ತಾ ಇದ್ದಲ್ಲ, ಸರಿ ಆಯ್ತು ಅಂತ ನೋಡೋಣ ಹಣ್ಣು ಅಂತ ಆ ಹಣ್ಣಿನ ಕಡೆಗೆ ತಾನು ನೋಡ್ತಾಳೆ. ನೋಡಿದಾಗ ಆ ಹಣ್ಣಿನ ವಿಷಯದಲ್ಲಿ ಅವಳಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ, ಮೊದಲ ಹಣ್ಣು ಯಾವ ತರ ಇದೆ, ತಿನ್ನುವುದಕ್ಕೆ ಉತ್ತಮವಾಗಿದೆ ಅಂತ ಬರೆಯಲ್ಪಟ್ಟಿದೆ. ಹಂಗಂದ್ರೆ ಅರ್ಥ ಏನಂತಂದ್ರೆ ಅದು ತಿಂದ್ರೆ ತುಂಬಾ ರುಚಿ ಇರ್ಬೋದೇನೋ,
ಅನ್ನೋ ತರ ನೋಡ್ದಾಗಲೇ ಅನ್ನಿಸ್ತಾ ಇದೆ. ಆ ಹಣ್ಣು ನೋಡ್ತಾ ಇದ್ರೆ ಏನ್ ಅನ್ನಿಸ್ತಾ ಇದೆ, ಅವಳಿಗೆ ಹಣ್ಣು ತಿಂದ್ರೆ ನಿಜವಾಗ್ಲೂ ತುಂಬಾ ರುಚಿ ಇರ್ಬೋದು ಅನ್ಸುತ್ತೆ. ಅನ್ನೋ ತರ ತಿನ್ನುವುದಕ್ಕೆ ಉತ್ತಮವಾಗಿದೆ, ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಅನ್ನೋ ತರ ಭಾವನೆ ಆ ಹಣ್ಣನ್ನು ನೋಡ್ತಾ ಇದ್ದಾಗಲೇ ಅವಳಿಗೆ ಬರ್ತಾ ಇದೆ. ಮತ್ತೆ ಇನ್ನು ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ. ನೋಡುವುದಕ್ಕೆ ಹಣ್ಣು ಹೆಂಗಿದೆ, ತುಂಬಾ ಸುಂದರವಾಗಿದೆ. ದೇವರಿಗೆ ಯಾವ ತರ ಕಲರ್ ಕೊಟ್ಟು ಬಣ್ಣ ಕೊಟ್ಟು ಆ ಹಣ್ಣನ್ನು ಉಂಟು ಮಾಡಿದ್ರೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಅದು ಆಪಲ್ ಅಂತ ತೋರಿಸ್ಬಿಡ್ತಾರೆ, ಆಪಲ್ ತರನೇ ಇತ್ತು ಆ ಹಣ್ಣು ಅಂತ. ಆದ್ರೆ ಆ ಹಣ್ಣು ಯಾವ ತರ ಇತ್ತು ಯಾರು ನೋಡಿಲ್ಲ. ಸುಮ್ಮನೆ ಕೆಲವರು ಆಪಲ್ ಅಂತ ಹೇಳ್ಬಿಡ್ತಾರೆ, ಆದ್ರೆ ಆಪಲ್ ಅಲ್ಲ, ಯಾವುದೋ ಒಂದು ಹಣ್ಣು. ಆದ್ರೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು, ಅದ್ರ ಬಣ್ಣ, ಅದ್ರ ಆಕಾರ ಎಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು, ಅಂದ್ರೆ ಆ ಹಣ್ಣನ್ನು ತಿಂದ್ರೆ ನನಗೆ ಜ್ಞಾನ ಬರುತ್ತೆ ಅನ್ನೋ ಭಾವನೆ ಅವಳಲ್ಲಿ ಉಂಟಾಯ್ತು. ಅನ್ನೋದ್ರ ಅರ್ಥ ಏನು, ಈ ಸರ್ಪ ಹೇಳಿತಲ್ಲ, ನೀನ್ ತಿಂದ್ರೆ ನಿಮ್ ಕಣ್ಗಳು ತೆರೆಯಲ್ಪಡುತ್ತೆ, ನೀವು ದೇವ್ರ ತರ ಆಗ್ಬಿಡ್ತೀರಾ, ಒಳ್ಳೇದು ಕೆಟ್ಟದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ. ಅವಾಗ ಆ ಹಣ್ಣನ್ನ ಅವ್ವ ನೋಡ್ತಾ ಇದ್ರೆ, ಅದು ತಿಂದಾಗಲ್ಲ ನಿಜವಾಗ್ಲೂ ನಾನು ದೇವರಂತೆ ಆಗ್ಬೋದು, ನನ್ನ ಕಣ್ಣುಗಳು ತೆರೆಯಲ್ಪಡ್ಬೋದು, ನನಗೆಲ್ಲಾ ಗೊತ್ತಾಗ್ಬೋದು ಅನ್ನುವಂತ ಭಾವನೆ ಉಂಟಾಗೋ ರೀತಿಯಲ್ಲಿ ಆ ಹಣ್ಣು ಇತ್ತು. ಆಗ ಅವ್ವ ಆ ಹಣ್ಣನ್ನು ತಿಂದದಕ್ಕೆ ಕಾರಣ ಏನಂತಂದ್ರೆ, ಅದು ನೋಡೋಕೆ ಉತ್ತಮವಾಗಿದೆ, ಅದು ನೋಡೋಕೆ ರಮ್ಯವಾಗಿದೆ, ಅದು ತಿನ್ನೋದ್ರಿಂದ ಈ ಸರ್ಪ ಏನೆಲ್ಲ ಹೇಳ್ತಾ ಇದೆ, ತಿಂದ್ರೆ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು, ಅದು ನನಗೆ ಖಂಡಿತ ಆಗಬಹುದು ಅನ್ನೋ ರೀತಿಯಲ್ಲೇನೆ ಆ ಹಣ್ಣು ಇದೆ. ಅದರಿಂದ ಆಕರ್ಷಣೆ ಒಳಗಾಗಿ ಆ ಹಣ್ಣನ್ನ ತಗೊಂಡು ಏನ್ ಮಾಡ್ತಾಳೆ, ಅವ್ವ ತಿಂತಾಳೆ. ಆಗ ಅವ್ವ ಆದಾಮು ಆ ಹಣ್ಣನ್ನು ತಿನ್ನೋದಕ್ಕೆ ಕಾರಣ, ಅದು ನೋಡೋದಕ್ಕೆ ಉತ್ತಮವಾಗಿದೆ, ನೋಡೋದಕ್ಕೆ ರಮ್ಯವಾಗಿದೆ, ಅದು ತಿಂದ್ರೆ ನಾವು ದೇವರಂತೆ ಆಗಬಹುದು ಅನ್ನೋ ಒಂದು ಭಾವನೆ ಅವರಲ್ಲಿ ಉಂಟಾಯಿತು. ಅದಕ್ಕೋಸ್ಕರ ಅದನ್ನ ಅವ್ರು ತಿಂದ್ರು. ಆದ್ರೆ ಅದೇ ಪಕ್ಕದಲ್ಲಿ ಇದ್ದಂತ ಜೀವದಾಯಕ ವೃಕ್ಷದಿಂದ ಅವ್ರ ಹಣ್ಣನ್ನ ಯಾವತ್ತೂ ತಿನ್ನಲಿಲ್ಲ. ಯಾಕೆ ತಿಂದಿಲ್ಲ ಅಂತಂತಂದ್ರೆ, ಆ ಮರದ ಹಣ್ಣು ಅವ್ರಿಗೆ ಯಾವತ್ತೂ ತಿನ್ನುವುದಕ್ಕೆ ಉತ್ತಮವಾಗಿದೆ ಅಂತ ಅನ್ನಿಸ್ಲಿಲ್ಲ. ಆ ಮರದ ಹಣ್ಣು ಯಾವತ್ತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಆ ಮರದ ಹಣ್ಣನ್ನು ತಿನ್ನೋದ್ರಿಂದ ನಾವು ಜೀವವನ್ನು ಹೊಂದಿಕೊಳ್ತೀವಿ ಅನ್ನೋ ಭಾವನೆ ಅವ್ರಿಗೆ ಯಾವತ್ತೂ ಬರಲಿಲ್ಲ. ಅದರಿಂದ ಏನ್ ಮಾಡಿದ್ರು, ಅವರು ತೋಟದಲ್ಲಿರುವಂತ ಎಲ್ಲಾ ಹಣ್ಣನ್ನು ತಿಂದ್ರು, ಕೊನೆಗೆ ಬೇಡ ಅಂದ ಹಣ್ಣು ತಿಂದ್ರು. ಆದ್ರೆ ಜೀವವನ್ನು ಕೊಡುವಂತ ಹಣ್ಣನ್ನ ಅವ್ರು ಯಾವತ್ತೂ ತಿನ್ನೋದಕ್ಕೆ ಅವರು ಹೋಗಲೇ ಇಲ್ಲ. ಆದ್ರೆ ಆ ಜೀವದಾಯಕ ಹಣ್ಣು ನೋಡೋದಕ್ಕೆ ಉತ್ತಮವಾಗಿ ಇಲ್ಲದೆ ಇರಬಹುದು, ನೋಡೋದಕ್ಕೆ ತುಂಬಾ ಸೌಂದರ್ಯವಾಗಿ ಇಲ್ಲದೆ ಇರಬಹುದು. ಅದು ತಿನ್ನೋದ್ರಿಂದ ನಮ್ಗೆ ಜೀವ ಬಂದ್ಬಿಡುತ್ತಾ, ಅದು ನೋಡಿದ್ರೆ ಹಂಗ ಅನಿಸ್ತಾನೆ ಇಲ್ಲ ಅನ್ನೋ ತರ ಅನಿಸ್ಬೋದು. ಆದ್ರೂ ಸಹ ಆ ಹಣ್ಣಲ್ಲಿ ಜೀವ ಇದೆ. ಆ ಹಣ್ಣನ್ನ ಅವರು ತಿಂದಿದ್ದರೆ ಅವರು ಸದಾ ಕಾಲ ಜೀವಿಸಿರೋರು. ಆದ್ರೆ ಆ ಒಂದು ಅವಕಾಶವನ್ನ ಅವ್ರೇನ್ ಮಾಡಿದ್ರು, ಕಳ್ಕೊಂಡ್ರು. ತಿಂದು ಸದಾ ಕಾಲ ಬದುಕಬಹುದಾದಂತ ಹಣ್ಣನ್ನ ಅವ್ರು ತಿನ್ನದೆ, ನೋಡೋದಕ್ಕೆ ಚೆನ್ನಾಗಿದ್ದು ಆದ್ರೆ ತಿಂದ್ರೆ ಜೀವ ತೆಗೆಯುವಂತ ಹಣ್ಣನ್ನ ಅವ್ರು ತಿನ್ಬೋದು. ಈ ಹಣ್ಣು ನೋಡೋದಕ್ಕೆ ಚೆನ್ನಾಗಿಲ್ಲ, ಆದ್ರೆ ತಿಂದ್ರೆ ಜೀವ ಕೊಡುತ್ತೆ. ಆದ್ರೆ ಹಣ್ಣು ತುಂಬಾ ಚೆನ್ನಾಗಿದೆ, ತಿಂದ್ರೆ ಕೊಲ್ಲುತ್ತೆ. ಆದ್ರೆ ಅವ್ರೇನ್ ಮಾಡಿದ್ರು, ಜೀವ ಕೊಡುವಂತ ಹಣ್ಣನ್ನ ಬಿಟ್ರು, ಕೊಲ್ಲುವಂತ ಹಣ್ಣನ್ನ ತಿಂದ್ರು, ಸತ್ರು. ಈ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಈ ಮರ ಏನಕ್ಕೆ ಸೂಚನೆ ಆಗಿದೆ ಅಂತಂದ್ರೆ, ಪಾಪಕ್ಕೆ ಅದು ಸೂಚನೆ ಆಗಿದೆ. ಅಂದ್ರೆ ಆ ಮರದ ಹಣ್ಣು ಯಾವ ತರ ಇತ್ತು, ನೋಡೋದಕ್ಕೆ ಊಟಕ್ಕೆ ತುಂಬಾ ಉತ್ತಮವಾಗಿತ್ತು ಅನ್ನೋ ತರ ಅವಳಿಗೆ ಅನಿಸ್ತು. ಪಾಪನು ಸಹ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಆ ಮರದ ಹಣ್ಣು ಯಾವ ತರ ಇತ್ತು, ನೋಡೋದಕ್ಕೆ ತುಂಬಾ ರಮ್ಯವಾಗಿತ್ತು, ಅಂದ್ರೆ ತುಂಬಾ ಸೌಂದರ್ಯವಾಗಿದೆ. ಅದನ್ನ ತಿನ್ನಲೇಬೇಕು, ತಿಂದ್ರೆ ಇರಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಅದ್ರ ಬಣ್ಣ ಆಗಿರ್ಬೋದು, ಆಕಾರ ಆಗಿರ್ಬೋದು. ಪಾಪವು ಸಹ ಅಷ್ಟೇ ಆಕರ್ಷಣೀಯವಾಗಿರುತ್ತೆ. ಪಾಪವನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಇರುತ್ತೆ. ಮತ್ತೆ ಆ ಹಣ್ಣು ಯಾವ ತರ ಇತ್ತು, ಅದು ತಿಂದ್ರೆ ನಾವು ದೇವರಂತ ಆಗ್ತೀವಿ, ಒಳ್ಳೆ ಜ್ಞಾನ ಬರುತ್ತೆ, ನಮಗೆ ಒಳ್ಳೆ ತಿಳುವಳಿಕೆ ಬರುತ್ತೆ ಅಂತ ಆ ಜ್ಞಾನವನ್ನ ಹೊಂದುವುದಕ್ಕೆ ಆ ಹಣ್ಣು ಅರ್ಹವಾಗಿದೆ ಅನ್ನೋ ತರ ಅವ್ರಿಗೆ ಅನಿಸ್ತು. ಅದೇ ತರನೇ ಇವತ್ತು ಈ ಲೋಕ ಏನ್ ಹೇಳುತ್ತಂದ್ರೆ, ನೀವು ಪಾಪದಲ್ಲಿ ಬದುಕ್ತಾ ಇದ್ರೆ ನೀವು ಬುದ್ಧಿವಂತರು ಅಂತ. ನೀವು ಪಾಪದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಬುದ್ಧಿ ಇಲ್ಲ ಅಂತ ಈ ಲೋಕ ಹೇಳುತ್ತೆ. ಉದಾಹರಣೆಗೆ ಹೆಂಗೆ ಅಂದ್ರೆ, ಯಾವುದೋ ಒಂದು 4 ಜನ ಸ್ನೇಹಿತರು ಇರ್ತಾರೆ. ಆ 4 ಜನ ಸ್ನೇಹಿತರು ಏನ್ ಮಾಡ್ತಾರೆ, ಏಯ್ ಬಾರ ಕುಡಿಯೋಣ
ತಿನ್ನೋಣ, ಬೇರೆ ಬೇರೆ ಪಾಪಗಳಲ್ಲಿ ತೊಡಗಿಸ್ಕೊಳ್ಳೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಏನೋ ಹೇಳ್ತಾರೆ. ಆದ್ರೆ ನಾವೇನಾದ್ರೂ ಇಲ್ಲಪ್ಪ, ನಾನು ದೇವ್ರಿಗೆ ನಂಬಿರೋನು, ಇಂಥ ಪಾಪಗಳನ್ನ ನಾನು ಮಾಡಲ್ಲ, ನಾನು ನಿಮ್ ತರ ಈ ತರ ತಿನ್ನೋದಾಗಿರ್ಲಿ, ಕುಡಿಯೋದಾಗಿರ್ಲಿ, ಬೇರೆ ಬೇರೆ ಪಾಪಗಳಾಗಿರ್ಲಿ, ಅಶುದ್ಧವಾದ ಕಾರ್ಯಗಳಾಗಿರ್ಲಿ, ಇದೆಲ್ಲ ನಾನು ಮಾಡಲ್ಲ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಏನ ಹಿಂಗಂತ ಇದೀಯ ನೀನು ಅಂತ ನಮ್ಗೆ ಬೈತಾರೆ. ಮತ್ತೆ ಬೇರೆಯವ್ರು ಯಾರಾದ್ರು ನಮ್ ಬಗ್ಗೆ ಅವ್ರ ಹತ್ರ ವಿಚಾರಿಸಿದ್ರೆ, ಅವ್ನು ಬರಲ್ವಂತ, ಅವನೇನ್ ಕುಡಿಯಲ್ವಂತ, ಅವನೇ ನಮ್ ತರ ಬೇರೆ ಏನ್ ಕೆಲಸಗಳು ಮಾಡಲ್ವಂತ ಅಂತಂದ್ರೆ, ಅವನೊಬ್ಬ ಚೈಲ್ಡು, ಅವನಿಗಿನ ಬುದ್ಧಿನೇ ಇಲ್ಲ, ಅವನಿಗೆ ಲೈಫ್ನ ಯಾವ ತರ ಎಂಜಾಯ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ನಾನೇನು ತಿನ್ನಲ್ಲ, ಏನು ಕುಡಿಯಲ್ಲ, ಹಂಗೆಲ್ಲ ಮಾಡಬಾರ್ದು, ನಾನು ಒಳ್ಳೆಯವನು ಅಂತ ಹೇಳ್ತಾನೆ. ಅವನಿನ್ನ ಚೈಲ್ಡ್, ಅವನಿಗೆ ಬುದ್ಧಿನೇ ಬಂದಿಲ್ಲ ಅಂತ ಅನ್ಕೊಳ್ತಾರೆ. ಆಗ ಈ ಲೋಕ ನಿಮ್ಮನ್ನು ನೋಡಿ ಏನ್ ಹೇಳ್ತಂದ್ರೆ, ನೀವು ಪಾಪದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಬುದ್ಧಿ ಇಲ್ಲ ಅನ್ನತ್ತೆ. ಆದ್ರೆ ಯಾವನಾದ್ರೂ ತುಂಬಾ ಪಾಪ ಮಾಡುವವನಾಗಿದ್ದು, ಪಾಪದಲ್ಲಿ ಜನಗಳನ್ನ ಯಾಮಾರಿಸೋದ್ರಲ್ಲಿ, ಜನಗಳನ್ನ ಮೋಸ ಮಾಡೋದ್ರಲ್ಲಿ, ಜನಗಳನ್ನ ವಂಚಿಸೋದ್ರಲ್ಲಿ, ತಳಗಮಳಗ ಮಾತಾಡೋದ್ರಲ್ಲಿ ತುಂಬಾ ಚುರುಕಾಗಿದ್ರೆ ಅವ್ನು ನೋಡಿ ಜನ ಲೋಕ ಏನ್ ಹೇಳುತ್ತೆ, ಅವ್ನು ತುಂಬಾ ಬುದ್ಧಿವಂತಪ್ಪ, ಹೆಂಗೆ ಯಾಮಾರಿಸ್ಬಿಡ್ತಾನೆ ಗೊತ್ತಾ ಜನಗಳನ್ನ, ಅವನು ಹಂಗೆ ಜನಗಳನ್ನ ಮರಳು ಮಾಡ್ಬಿಡ್ತಾನೆ, ಅವನು ಸಾಕತ್ ಬುದ್ಧಿವಂತ ಅಂತ ಹೇಳ್ತಾರೆ. ಆಗ ಪಾಪದಲ್ಲಿ ತೊಡಗಿಸ್ಕೊಂಡು ಮೋಸ, ಅಕ್ರಮ, ಅನ್ಯಾಯ, ಅಶುದ್ಧವಾದ ಕಾರ್ಯಗಳು ಮಾಡೋರನ್ನ ಲೋಕ ಬುದ್ಧಿವಂತರು ಅಂತ ಹೇಳುತ್ತೆ. ನಾನು ಪರಿಶುದ್ಧನ ಜೀವಿಸ್ತೀನಿ, ನೀತಿಯಿಂದ ನಡೀತೀನಿ, ನ್ಯಾಯವಾಗಿ ಬರುತ್ತೀನಿ ಅಂದ್ರೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳುತ್ತೆ. ಅವಾಗ ಆ ಒಳ್ಳೆದರ ಕೆಟ್ಟದರ ಅರುಹನ ಉಂಟು ಮಾಡುವಂತ ಆ ವೃಕ್ಷದ ಫಲ ಅವಳಿಗೆ ಯಾವ ತರ ಕಾಣಿಸ್ತು, ಅದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ ರೀತಿಯಲ್ಲಿ ಕಾಣಿಸ್ತು. ಅಂದ್ರೆ ಅದು ತಿಂದ್ರೆ ನನಗೆ ಬುದ್ಧಿ ಬರುತ್ತೆ ಚೆನ್ನಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದೇ ತರನೇ ನೀವು ಪಾಪವನ್ನು ಮಾಡೋದ್ರಿಂದ ನಿಮ್ಮನ್ನು ಬುದ್ಧಿವಂತರ ಅಂತ ಲೋಕ ಹೇಳುತ್ತೆ. ನೀವು ಪಾಪದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿಲ್ಲ ಅಂತಂದ್ರೆ ನೀವು ದಡ್ರು ಅಂತ ಲೋಕ ಹೇಳುತ್ತೆ. ಆ ಹಣ್ಣು ಪಾಪಕ್ಕೆ ಅದು ಸೂಚನೆ ಆಗಿದೆ. ಆದ್ರೆ ಒಂದು ವಿಷಯ ಏನಂತಂದ್ರೆ, ಆ ಹಣ್ಣು ಒಳ್ಳೆ ರುಚಿ ಇರ್ಬೋದು, ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೋದು, ಅದು ತಿನ್ನೋದ್ರಿಂದ ನಮಗೆ ಜ್ಞಾನ ತಿಳುವಳಿಕೆ ಬಂದ್ಬಿಡುತ್ತೆ ಅನ್ನೋ ತರನ ಅನಿಸ್ಬೋದು. ಆದ್ರೆ ಅದು ನಮ್ಮನ್ನು ಕೊಲ್ಲುವಂತ ವಿಷ. ಅದು ನಮ್ಮನ್ನ ದೇವರಿಗೆ ಅವಿಧೇಯರಾಗೋ ಹಾಗೆ ಮಾಡುತ್ತೆ, ದೇವರ ಆಜ್ಞೆಗಳನ್ನ ಮೀರೋ ಹಾಗೆ ಮಾಡುತ್ತೆ, ದೇವರಿಂದ ನಮ್ಮನ್ನ ದೂರ ಮಾಡುತ್ತೆ, ನಮ್ಮನ್ನ ಶಾಪಕ್ಕೆ ಒಳಪಡಿಸುತ್ತೆ, ನಮ್ಮ ಬದುಕನ್ನ ಹಾಳು ಮಾಡುತ್ತೆ, ನಮ್ಮನ್ನ ಬೆತ್ತಲು ಮಾಡುತ್ತೆ, ನಮ್ಮನ್ನ ನಾಚಿಕೆಗೆ ಒಳಪಡಿಸುತ್ತೆ, ನಮ್ಮನ್ನ ಅವಮಾನ ಪಡಿಸುತ್ತೆ, ನಮ್ಮನ್ನ ಮರಣಕ್ಕೆ ಒಳಪಡಿಸುತ್ತೆ, ನಮ್ಮನ್ನ ದೇವರ ಕೋಪಕ್ಕೆ ಒಪ್ಪಿಸಿ ಅಗ್ನಿ ನರಕಕ್ಕೆ ನಮ್ಮನ್ನ ತಳ್ಳಿಬಿಡುತ್ತೆ. ಪಾಪ ನೋಡಕ್ಕೆ ಅನುಭವಿಸಕ್ಕೆ ರುಚಿಯಾಗಿರುತ್ತೆ, ನೋಡಕ್ಕೆ ಸೌಂದರ್ಯವಾಗಿರುತ್ತೆ, ಆದ್ರೆ ಪಾಪ ನಾಶಕರವಾದದ್ದು. ಅದರಿಂದ ನಾವು ಪಾಪವನ್ನ ಮುಟ್ಟೋದಕ್ಕಿಂತ ಮುಂಚೆ ಎಚ್ಚರಿಕೆಯಾಗಿರಬೇಕು. ಆದ್ರೆ ಈ ಜೀವನಾಯಕ ವೃಕ್ಷ ಏನನ್ನ ಸೂಚಿಸುತ್ತೆ? ಈ ಜೀವನಾಯಕ ವೃಕ್ಷ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅದು ಸೂಚಿಸುತ್ತೆ. ಹಲ್ಲೆಲೂಯಾ. ಒಳ್ಳೆಯದರ ಕೆಟ್ಟದರ ಅರುಹನ ಉಂಟು ಮಾಡುವಂತ ಮರ ಪಾಪವನ್ನು ಸೂಚಿಸುತ್ತೆ. ಜೀವನಾಯಕ ವೃಕ್ಷ ಯೇಸು ಕ್ರಿಸ್ತನನ್ನು ಸೂಚಿಸುತ್ತೆ. ಈ ಒಂದು ಒಳ್ಳೆಯದರ ಕೆಟ್ಟದರ ಅರುಹನ ಉಂಟು ಮಾಡುವಂತ ಆ ಮರದ ಫಲ ಯಾವ ತರ ಇತ್ತು? ನೋಡುವುದಕ್ಕೆ ಅದು ಉತ್ತಮವಾಗಿತ್ತು, ಊಟಕ್ಕೆ ಅದು ಉತ್ತಮವಾಗಿತ್ತು, ಅದು ತಿಂದ್ರೆ ತುಂಬಾ ರುಚಿ ಇರುತ್ತೆ ಅನ್ನೋ ರೀತಿಯಲ್ಲಿ ಇತ್ತು. ಆದ್ರೆ ಜೀವದಾಯಕ ವೃಕ್ಷದ ಫಲ ಯಾವ ತರ ಇತ್ತು? ಅದು ಉತ್ತಮವಾಗಿರಲಿಲ್ಲ. ಅದು ನೋಡುವಾಗ ಅದು ತಿಂದ್ರೆ ತುಂಬಾ ರುಚಿ ಇರುತ್ತೆ ಅನ್ನೋ ತರನೇ ಅದು ಕಾಣಿಸ್ತಾ ಇಲ್ಲ. ಇದೆಲ್ಲ ಒಂದು ಹಣ್ಣ, ಏನ್ ಈ ತರ ತಿಂದ್ರೆ ಚೆನ್ನಾಗಿರುತ್ತಾ ಅಂತ ಬೇಜಾರಾಗೋ ರೀತಿಯಲ್ಲಿ ಇದೆ. ಯೇಸು ಕ್ರಿಸ್ತನು ಸಹ ಸಿಲುಬೆಯ ಮೇಲೆ ಅದೇ ರೀತಿಯಾಗಿದ್ದನು. ಯೇಸು ಕ್ರಿಸ್ತನು ಸಿಲುಬೆಯ ಮೇಲೆ ಬಲವುಳ್ಳ ದೇವರಾಗಿ ತಾನು ಕಾಣಿಸಲಿಲ್ಲ. ತನ್ನನ್ನು ಸಿಲುಬೆಗೆ ಹಾಕಿದವರು, ನೀನು ಈಗ ಸಿಲುಬೆಯಿಂದ ಇಳಿದು ಬಾ, ನೀನ್ ದೇವರ ಕುಮಾರ ಅಂತ ನಾವು ನಂಬ್ತೀವಿ ಅಂತ ಪರಿಹಾಸ್ಯ ಮಾಡಿದ್ರು. ದಾರಿಯಲ್ಲಿ ಹೋಗ್ತಾ ಬರ್ತಾ ಇರುವಂತವ್ರು, ಈತನು ಬೇರೆಯವರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕಾಗ್ಲಿಲ್ವಾ ಅಂತ ಮಾತಾಡ್ಕೊಂಡು ಹೋದ್ರು. ಸಿಲುಬೆಯಲ್ಲಿದ್ದಂತ ಕಳ್ಳನು ಸಹ, ನಿನ್ ದೇವರ ಕುಮಾರನಾಗಿದ್ರೆ ಇಳಿದು ಬಾ, ನಮ್ಮನ್ನ ಇಳಿಸು ಅಂತ ಮಾತಾಡಿದ್ರು. ಆಗ ಸಿಲುಬೆಯಲ್ಲಿರುವಾಗ ಯೇಸು ಕ್ರಿಸ್ತನು ಬಲಹೀನವಾಗಿ ಕಂಡನು, ತನ್ನ ಶಕ್ತಿ ಇಲ್ಲದವನು ಅನ್ನೋ ರೀತಿಯಲ್ಲಿ ಕಂಡನು. ಜನಗಳು ಗೇಲಿ ಮಾಡಿದ್ರು, ಪರಿಹಾಸ ಮಾಡಿದ್ರು, ಇಳಿದು ಬಾ ನೋಡೋಣ ಅಂತ ಹೇಳಿದ್ರು. ಆಗ ಈ ಜೀವದಾಯಕ ವೃಕ್ಷದಲ್ಲಿದ್ದಂತ ಹಣ್ಣು ತಿನ್ನೋದಕ್ಕೆ ಯಾವುದು ರುಚಿ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತು. ಅದರಿಂದ ಈ ಆದಾಮ ಅವ್ವ ಯಾವತ್ತು ಅದರಿಂದ ಹಣ್ಣನ್ನು ತಗೊಂಡು ತಿನ್ನಲೇ ಇಲ್ಲ. ಯೇಸು ಕ್ರಿಸ್ತನು ಸಹ ಸಿಲುಬೆಯ ಮೇಲೆ ಬಲಹೀನನಾಗಿ ಕಂಡನು. ಇವತ್ತು ಸಹ ಅನೇಕರಿಗೆ ಇದೇ ಪ್ರಶ್ನೆ,
ಯೇಸು ಕ್ರಿಸ್ತನು ದೇವರಾಗಿದ್ರೆ ತನ್ನನ್ನು ಸಿಲುಬೆಯಲ್ಲಿ ಹಿಡ್ಕೊಂಡು ಮಳೆಗಳು ಹೊಡೆದು ಅದರ ಗಾಯಪಡಿಸಿ ಮರಣಗೊಪ್ಪಿಸುವಾಗ ಆತನು ಯಾಕೆ ತನ್ನನ್ನು ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ? ಆ ಜನಗಳು ತನ್ನನ್ನು ಹಿಡ್ಕೊಂಡು ಆತನ ಮರಣಕ್ಕೆ ಒಪ್ಪಿಸೋದಕ್ಕೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತನಗೆ ಯಾಕಾಗ್ಲಿಲ್ಲ? ತನ್ನ ದೇವರಾಗಿದ್ರೆ ಇಂಥ ಪರಿಸ್ಥಿತಿ ಯಾಕೆ ಬರ್ಬೇಕು ತನಗೆ? ಯೇಸು ಕ್ರಿಸ್ತನು ತನ್ನಲ್ಲಿ ಬಲ ಇಲ್ದಿರ, ತನ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗದಿರ ಸಿಲುಬೆಯಲ್ಲಿ ಹೊಡೆಯಲ್ಪಟ್ಟು ಬಾಧೆಪಟ್ಟು ಮರಣ ಅನ್ಲಿಲ್ಲ. ಆತನು ಮನುಷ್ಯರಾಗಿರುವ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ರಕ್ಷಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಬಲಹೀನನೋ ಎನ್ನುವ ರೀತಿಯಲ್ಲಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆದ್ರೆ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ಆತನ ನಮಗೆ ಜೀವಂತವಾಗಿದ್ದಾನೆ. ಆತನ ಮುಖಾಂತರ ನಮಗೆ ಪಾಪ ಕ್ಷಮಾಪಣೆ, ರಕ್ಷಣೆ ಉಂಟಾಗುತ್ತೆ. ಅದು ಉಂಟಾಗಬೇಕಂತಾನೆ ಅದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದು. ಆದ್ರೆ ಶಕ್ತಿ ಇಲ್ಲ, ಬಲ ಇಲ್ಲ ಅನ್ನೋದಕ್ಕೋಸ್ಕರವಾಗಿ ಅಲ್ಲ. ಆಗ ಆ ಏದೇನ್ ತೋಟದಲ್ಲಿ ಆ ಜೀವದಾಯಕ ವೃಕ್ಷ ಆದಮ ಅವರಿಗೆ ಅದು ತಿನ್ನೋದ್ರಿಂದ ಅದ್ರಲ್ಲಿ ಏನಾದ್ರೂ ರುಚಿ ಇದೆ ಅಂತ ಯಾವತ್ತೂ ಅನಿಸ್ಲಿಲ್ಲ. ಇವತ್ತು ಎಷ್ಟೋ ಜನಗಳಿಗೆ ಯೇಸು ಕ್ರಿಸ್ತನಲ್ಲಿ ಬಲ ಇದೆ, ಶಕ್ತಿ ಇದೆ ಅಂತ ಅನಿಸಿಲ್ಲ. ಆತನೇ ಶಿಲುಬೆಯಲ್ಲಿ ಸತ್ತೋಗ್ಬಿಟ್ಟ, ನಮ್ಮನ್ನೇನು ಕಾಪಾಡ್ತಾನೆ ಅಂತ ಅನ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಆದ್ರೆ ಆವತ್ತು ಆ ಹಣ್ಣನ್ನ ಅವ್ರು ತಿಂದಿದ್ರೆ ಜೀವ ಉಂಟಾಗಿರೋದು. ಇವತ್ತು ಸಹ ಯೇಸು ಕ್ರಿಸ್ತನಲ್ಲಿ ಯಾವ ಬಲ ಇಲ್ವೇನೋ ಅಂತ ಅನ್ಕೊಳ್ಳೋರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ ಆತನ ಬಲ ಏನು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು, ಈ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಹಣ್ಣು ನೋಡೋದಕ್ಕೆ ಯಾವ ತರ ಇತ್ತು? ರಮ್ಯವಾಗಿತ್ತು, ತುಂಬಾ ಸುಂದರವಾಗಿತ್ತು. ಅದ್ ನೋಡ್ತಾ ಇದ್ರೆ ಅದ್ರಂತ ಬಣ್ಣಕ್ಕೇನೆ ಅದು ತಿನ್ಬಿಡೋಣ ಅಂತ ಅನಿಸ್ತಾ ಇತ್ತು. ಆದ್ರೆ ಜೀವದಾಯಕ ವೃಕ್ಷದ ಹಣ್ಣು ಯಾವ ತರ ಇತ್ತು? ನೋಡೋದಕ್ಕೆ ಯಾವುದೇ ರಮ್ಯ ಅದರಲ್ಲೆಲ್ಲ, ಯಾವುದೇ ಸೌಂದರ್ಯ ಅದರಲ್ಲೆಲ್ಲ. ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ. ಅದ್ರ ಬಣ್ಣ, ಅದ್ರ ಆಕಾರ ನೋಡಿದ್ರೆ ಇದೆಲ್ಲ ಒಂದು ಹಣ್ಣ, ಈ ಹಣ್ಣು ತಿನ್ಬೇಕಾ ಅಂತ ಅದನ್ನ ವಾಕರಿಸುವ ರೀತಿಯಲ್ಲಿ ಇದೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಅದೇ ರೀತಿಯಾಗಿದ್ದನು. ನಾವು ದೇವರ ವಾಕ್ಯವನ್ನು ನೋಡುವಾಗ ಯೆಶಾಯ ಪ್ರವಾದನೆ ಪುಸ್ತಕ 52ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರು ಬಿದ್ದರು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಯೇಸು ಕ್ರಿಸ್ತನ ಮುಖ ಶಿಲುಬೆಯಲ್ಲಿ ಅವರಿರುವಾಗ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಆತನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಆತನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಬೆದರಿ ಬಿದ್ದರು. ಅಂದ್ರೆ ಯೇಸು ಕ್ರಿಸ್ತನ ರೂಪವನ್ನು ನೋಡಿ ಜನಗಳು ಭಯ ಬಿದ್ರು. ಅದರ ಮುಖ ನೋಡಕ್ಕಾಗಲ್ಲ, ನಮಗೆ ವಿಕಾರವಾಗಿದೆ, ಎಲ್ಲಾ ಮನುಷ್ಯರಿಗಿಂತ ಆತನು ವಿಕಾರವಾಗಿದ್ದಾನೆ ಅಂತ ಜನಗಳು ಭಯ ಬಿದ್ರು ಅಂತ ಯೇಸು ಕ್ರಿಸ್ತನ ವಿಷಯವಾಗಿ ಯೆಶಾಯ ಬರೀತಾನೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಾಗ ಅದೇ ರೀತಿಯಾಗಿದ್ರು. ಆತನಲ್ಲಿ ಯಾವ ಸೌಂದರ್ಯವಿಲ್ಲ, ನೋಡುವಂತ ಯಾವ ಲಕ್ಷಣ ಆತನಿಗಿಲ್ಲ. ಆತನ ತಲೆಯ ಮೇಲೆ ಮುಳ್ಳು ಕಿರೀಟಗಳು, ಅದರಿಂದ ಆದ ಗಾಯಗಳು, ಅದರಿಂದ ಹರಿಯುತ್ತಿರುವಂತಹ ರಕ್ತಗಳು, ಆತನ ಮುಖದಲ್ಲಿ ಗುದ್ದಿದ್ದಾರೆ, ಉಗುಳಿದ್ದಾರೆ, ಗಡ್ಡವನ್ನು ಕಿತ್ತಿದ್ದಾರೆ, ಮುಖದಲ್ಲೆಲ್ಲ ಗಾಯಗಳು, ರಕ್ತ. ಶಿಲುಬೆಯಲ್ಲಿ ಆತನ ಮುಖವನ್ನು ನೋಡುವುದಕ್ಕೆ ಯಾರಿಗೂ ಆಗೋದಿಲ್ಲ. ಆ ರೀತಿಯಾಗಿ ತಾನು ವಿಕಾರ ಮಾಡಲ್ಪಟ್ಟಿದ್ದನು. ಏದೇನ್ ತೋಟದಲ್ಲಿ ಒಳ್ಳೆಯದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತಹ ಹಣ್ಣು ಯಾವ ರೀತಿಯಾಗಿತ್ತು? ನೋಡುವುದಕ್ಕೆ ರಮ್ಯವಾಗಿತ್ತು, ಸೌಂದರ್ಯವಾಗಿತ್ತು. ಆದ್ರೆ ಜೀವದಾಯಕ ವೃಕ್ಷದ ಹಣ್ಣು ಯಾವ ತರ ಇತ್ತು? ಅದರಲ್ಲಿ ಯಾವುದೇ ಸೌಂದರ್ಯ ಇರಲಿಲ್ಲ. ಅದರಿಂದನೇ ಈ ಆದಮ್ ಮತ್ತೆ ಹವ್ವ ಅದರಿಂದ ಹಣ್ಣನ್ನು ತಿನ್ನೋದಕ್ಕೆ ಅವ್ರಿಗೆ ಅವಕಾಶ ಇದ್ರು, ಅವರು ಯಾವುದನ್ನು ತಿಂದೇ ಇಲ್ಲ. ಯೇಸು ಕ್ರಿಸ್ತನು ಸಹ ಶಿಲುಬೆಯ ಮೇಲೆ ಅಂದವಿಲ್ಲದವನಾಗಿ, ಸೌಂದರ್ಯವಿಲ್ಲದವನಾಗಿ, ವಿಕಾರಿಯಾಗಿ ತೂಗ ಹಾಕಲ್ಪಟ್ಟನು. ಆ ಜೀವದಾಯಕ ವೃಕ್ಷ ಯೇಸು ಕ್ರಿಸ್ತನನ್ನ ಅದು ಸೂಚಿಸುತ್ತೆ. ಮತ್ತೆ ಇನ್ನೊಂದು, ಈ ಒಂದು ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಹಣ್ಣನ್ನು ತಿನ್ನೋದ್ರಿಂದ ಏನಾಗ್ಬೋದು ಅಂತ ಅವ್ವ ಅನ್ಕೊಳ್ಳು ಅಂದ್ರೆ, ಅದನ್ನು ತಿನ್ನೋದ್ರಿಂದ ನಮಗೆ ಜ್ಞಾನ ಬರುತ್ತೆ, ನಮಗೆ ತಿಳುವಳಿಕೆ ಬರುತ್ತೆ, ನಾವು ದೇವರಂತ ಆಗಿಬಿಡ್ತೇವೆ ಅಂತ ಅನ್ಕೊಂಡು ಅದನ್ನ ಅವ್ರು ತಿಂದರು. ಆದ್ರೆ ಈ ಜೀವದಾಯಕ ವೃಕ್ಷವನ್ನ ತಿನ್ನೋದ್ರಿಂದ ನಮಗೆ ಜೀವ ಬರುತ್ತೆ ಅಂತ ಅವ್ರು ಯಾವತ್ತೂ ಅನ್ಕೊಂಡ್ಲೇ ಇಲ್ಲ. ಇದನ್ನ ತಿಂದ್ರೆ ನಮಗೆ ಜೀವ ಬರುತ್ತಾ? ಇದನ್ನ ತಿಂದ್ರೆ ನಾವು ಸತ್ತೋಗ್ರೆ ಬದುಕ್ಬಿಡ್ತೀವ ಅಂತ ಅನ್ಕೊಂಡ್ರು. ಯೇಸು ಕ್ರಿಸ್ತನನ್ನು ಸಹ ಆ ಕಾಲದಲ್ಲಿ ಜನಗಳು ಅದೇ ತರ ಅನ್ಕೊಂಡ್ರು. ಯೇಸು ಕ್ರಿಸ್ತನು ಎಷ್ಟೋ ಸಾರಿ ಸೇವೆ ಮಾಡ್ತಾ ಇದ್ದಾಗ ನಾನೇ ಜೀವ ಎಂಬುದಾಗಿ ಹೇಳಿದ್ರು. ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸಾಯದೆ ಎಂದೆಂದಿಗೂ ಬದುಕುವನು. ಎಷ್ಟೋ ಸಾರಿ ನಾನೇ ಜೀವ ಅಂತ ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಸಾಯ್ತಾ ಇದ್ದಾಗ ಜನಗಳು ಅನ್ಕೊಂಡಿದ್ದ ಮಾತೇನಂದ್ರೆ, ನಾನೇ ಜೀವ, ನಾನೇ ಜೀವ ಅಂತ ಈತ ಯಾವಾಗ್ಲೂ ಹೇಳ್ತಾ ಇದ್ದ, ಇವಾಗ ನೋಡಿದ್ರೆ ಆತನ ಜೀವನೇ ಹೋಗ್ತಾ ಇದೆ, ಈತನೇ ಯಾವ ತರ ಮನುಷ್ಯನಿಗೆ ಜೀವ ಕೊಡಕ್ ಸಾಧ್ಯ? ಈತನೇ ಸತ್ತೋಗ್ತಾ ಇದ್ದಾನೆ, ಈತನ ಬೇರೆಯವ್ರಿಗೆ ಹೆಂಗ್ ಜೀವ ಕೊಡಕ್ಕಾಗುತ್ತೆ
ಅಂತ ಅವ್ರು ಅನ್ಕೊಂಡ್ರು. ಆ ಜೀವದಾಯಕ ವೃಕ್ಷದ ಹಣ್ಣಿನ ವಿಷಯದಲ್ಲಿ ಆದಮ್ ಅವಳ ನೆನೆಸಿದ ಕಾರ್ಯ, ಇದನ್ನ ತಿಂದ ಜೀವ ಬರುತ್ತಾ, ಏನ್ ಚೆನ್ನಾಗಿದೆ ಹಣ್ಣದು. ಇವತ್ತು ಸಹ ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕರು ಅನ್ಕೊಳ್ಳೋದು ಅದೇನೆ. ಯೇಸು ಕ್ರಿಸ್ತನೇ ಸಿಲುಬೆ ಸತ್ತೋಗ್ಬಿಟ್ರು, ಅವರೆಲ್ಲ ನಂಬಿಕೆ ಇಟ್ಟರೆ ನಮ್ಗೆ ಜೀವ ಬರುತ್ತಾ? ಅವ್ರ ಜೀವವನ್ನು ಅವರೇ ಕಾಪಾಡ್ಕೊಳಕ್ಕಾಗಿಲ್ಲ, ನಮ್ಮ ಜೀವವನ್ನು ಕಾಪಾಡ್ತಾರಾ? ನಮ್ಗೆ ನಿತ್ಯ ಜೀವ ಕೊಡ್ತಾರಾ ಅಂದ್ರೆ ಅನೇಕರಿಗೆ ಪ್ರಶ್ನೆ. ಆ ಹಣ್ಣು ತಿನ್ನೋದ್ರಿಂದ ಜೀವ ಬರುತ್ತೆ ಅನ್ನೋ ರೀತಿಯಲ್ಲಿ ಯಾವುದೇ ಭಾವನೆ ಆ ಹಣ್ಣಲ್ಲಿ ಕಾಣಿಸದೇ ಇರಬಹುದು, ಆದ್ರೂ ಅದನ್ನ ತಿಂದ್ರೆ ಜೀವ ಬರುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸಿಲುಬೆಯ ಮೇಲೆ ನಾನೇ ಜೀವ ಅಂತ ಹೇಳಿದ್ರು ಸಹ ಅವ್ರ ಜೀವವನ್ನ ಅವ್ರು ಉಳಿಸಿಕೊಳ್ಳೋದಕ್ಕೆ ಆಗದಿರುವ ಆತನು ಅನ್ನೋ ರೀತಿಯಲ್ಲಿ ತಾನು ಬಲಹೀನನಾಗಿ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟದ್ದು ನಿಜ. ಆದ್ರೂ ಸಹ ಆತನಲ್ಲಿ ವಿಶ್ವಾಸ ಇಡುವಾಗ ನಾವು ಜೀವವನ್ನು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನು ಬಲವಿಲ್ಲದವನಾಗಿ, ಸೌಂದರ್ಯ ಇಲ್ಲದವನಾಗಿ, ತಾನು ಜೀವ ಅಲ್ಲವೋ ಏನೋ ಅನ್ನೋ ರೀತಿಯಲ್ಲಿ ಅಂತ ಸ್ಥಿತಿಗೆ ಒಪ್ಪಿಸಲ್ಪಟ್ಟದ್ದು ಕೊಂಚ ಕಾಲ ಮಾತ್ರವೇ. ಆದ್ರೆ ತಾನು ಎಂದೆಂದಿಗೂ ಮಹಾಬಲವುಳ್ಳ ಸರ್ವಶಕ್ತನಾದ ದೇವರು ತಾನು ಕೊಂಚ ಕಾಲ ಸಿಲುಬೆಯ ಮೇಲೆ ಬಲವಿಲ್ಲದವನಾಗಿ ಮಾಡಲ್ಪಟ್ಟನು. ಆದ್ರೆ ತಾನು ಸದಾ ಕಾಲಗಳಲ್ಲಿ ಜೀವಿಸುವ ಸರ್ವಶಕ್ತನಾದ ಎಲ್ ಶಡಾಯ್ ಆಗಿರುವ ದೇವರು ಸ್ವಲ್ಪ ಕಾಲ ತನ್ನ ಸಿಲುಬೆಯ ಮೇಲೆ ಅಂದವಿಲ್ಲದವನಾಗಿ ಮಾಡಲ್ಪಟ್ಟನು. ಆದ್ರೆ ಆತನು ಎಂದೆಂದಿಗೂ ಜೀವಿಸುವ ಅತ್ಯಂತ ಸೌಂದರ್ಯವುಳ್ಳ ದೇವರು. ಹಲ್ಲೆಲೂಯಾ. ಆತನು ಕೊಂಚ ಕಾಲ ತಾನೇ ಮರಣವನ್ನು ಅನುಭವಿಸಿದನು. ತನ್ನಲ್ಲಿ ಜೀವ ಇಲ್ಲವೇನೋ, ತಾನು ಜೀವ ಅಲ್ಲವೋ ಏನೋ ಅನ್ನೋ ರೀತಿಯಲ್ಲಿ ತಾನೇ ಸ್ವಲ್ಪ ಕಾಲ ಮರಣವನ್ನು ಅನುಭವಿಸಿದನು. ಆದ್ರೆ ತಾನು ಸಕಲ ಜೀವಿಗಳಿಗೂ ಜೀವವನ್ನು ಕೊಡುವ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ಆತನಿಂದಲೇ ಸಕಲವೂ ಸಹ ಬರುತ್ತದೆ. ಆತನೇ ಎಲ್ಲವುಗಳಿಗೂ ಆಧಾರ. ಆದ್ರೆ ಕೊಂಚ ಕಾಲ ನನಗಾಗಿ ನಿಮಗಾಗಿ ಆ ರೀತಿಯಾಗಿ ತಾನು ಮಾಡಲ್ಪಟ್ಟನು. ಆದ್ರೆ ಆತನು ಸದಾ ಕಾಲ ಆ ರೀತಿಯಾಗಿ ಇರುವಾತನಲ್ಲ. ಹಲ್ಲೆಲೂಯಾ. ಆದ್ರೆ ಲೋಕದ ಜನಗಳು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೊಂಚ ಕಾಲ ನಮಗಾಗಿ ಆತನ ಆ ರೀತಿಯಾಗಿ ಮಾಡಲ್ಪಟ್ಟನು. ನಮ್ಮನ್ನ ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನ ಆ ರೀತಿ ಮಾಡಲ್ಪಟ್ಟನು. ನಮ್ಮನ್ನ ಬಿಡಿಸಬೇಕಾದ ಕಾರ್ಯವನ್ನು ಆತನು ಮಾಡಿ ಮುಗಿಸಿದ ನಂತರ ತಾನು ಯಾವ ರೀತಿಯಾಗಿ ಮೊದಲಿಂದ ಇದ್ನೋ ಅದೇ ರೀತಿಯಾಗಿ ಈಗಲೂ ಸಹ ಇದ್ದಾನೆ. ಹಲ್ಲೆಲೂಯಾ. ತಾನು ಸಿಲುಬೆಯ ಮೇಲೆ ಇದ್ದದ್ದು ಯಾವ ರೀತಿ ಅನ್ನೋದನ್ನ ಲೋಕ ನೋಡಿದೆ. ಆದ್ರೆ ತಾನು ಪ್ರಕಟಣೆ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಯೋಹಾನನಿಗೆ ಕಾಣಿಸಿಕೊಂಡ ಅನ್ನೋದನ್ನ ಅನೇಕ ಜನಗಳು ತಿಳಿದುಕೊಂಡಿಲ್ಲ. ಸಿಲುಬೆಯ ಮೇಲೆ ತಾನು ಇದ್ದುಕೊಂಡು ತಂದೆಯೇ ತಂದೆಯೇ ಯಾಕೆ ನನ್ನ ಕೈ ಬಿಟ್ಟೆ ಎಂಬುದಾಗಿ ತಾನು ಅಂದದ್ದು ನಿಜ. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನಿಗೆ ಕಾಣಿಸಿಕೊಳ್ಳುವಾಗ ಆತನು ಮಾತನಾಡಿದ ಮಾತುಗಳು ಜಲಪ್ರವಾಹದ ಘೋಷದ ಉಪಾಧಿಯಲ್ಲಿ ಕಂಡು ಬಂದವು. ಆತನು ಮಹಾಸಕ್ತನಾದ ದೇವರು. ಹಲ್ಲೆಲೂಯಾ. ಆತನಲ್ಲಿ ವಿಶ್ವಾಸ ಇಡುವಾಗ ನಾವು ಜೀವವನ್ನ ಹೊಂದಿಕೊಳ್ಳುತ್ತೇವೆ. ಆಗ ಆ ಜೀವದಾಯಕ ವೃಕ್ಷ ಯಾರಿಗೆ ಹೋಲಿಕೆಯಾಗಿದೆ? ಅದು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಆ ಹಣ್ಣಿನಲ್ಲಿ ತಿಂದರೆ ಏನಾದ್ರೂ ರುಚಿ ಇದೆ ಅಂತ ಅನ್ಸೋದೇ ಇಲ್ಲ. ಅದು ನೋಡೋದಕ್ಕೆ ಚೆನ್ನಾಗಿಲ್ಲ, ಸೌಂದರ್ಯವಾಗಿಲ್ಲ. ಅದು ತಿನ್ನೋದ್ರಿಂದ ನಮ್ಗೆ ಜೀವ ಬರುತ್ತೆ ಅನ್ನೋಂಥ ಭಾವನೆ ಆ ಹಣ್ಣಲ್ಲಿ ಇಲ್ಲವೇ ಇಲ್ಲ. ಆದ್ರೂ ಸಹ ಅದನ್ನ ತಿಂದಿದ್ರೆ ಅವ್ರಿಗೆ ಜೀವ ಉಂಟಾಗಿರೋದು. ಯೇಸು ಕ್ರಿಸ್ತನ ಸಹ ಸಿಲುಬೆಯಲ್ಲಿ ಆತನಿಗೆ ಬಲ ಇಲ್ಲ. ಸಿಲುಬೆಯಲ್ಲಿ ತೂಗಾಡ್ತಾ ಇದ್ದಾರೆ, ಒಡಿಸ್ಕೊಂತಾ ಇದ್ದಾರೆ, ಗಾಯ ಪಡ್ತಾ ಇದ್ದಾರೆ, ರಕ್ತ ಸುರಿಸ್ತಾ ಇದ್ದಾರೆ. ಅದನ್ನ ನೋಡೋದಕ್ಕೆ ಯಾವ ಅಂದ ಇಲ್ಲ. ಆತನೇ ಜೀವ ಅಂತ ಹೇಳ್ತಾರೆ, ಅವರೇ ಸತ್ತೋಗ್ಬಿಟ್ರು. ಅವ್ರ ನಂಬಿಕೆ ಇಟ್ಟರೆ ನಮ್ಗೆ ಏನಾಗುತ್ತೆ, ನಮ್ಗೆ ಜೀವ ಬರುತ್ತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಬರುತ್ತೆ. ಕಾರಣ ಆತನೇ ಜೀವಕ್ಕೆ ಆಧಾರನು. ಹಲ್ಲೆಲೂಯಾ. ಆದ್ರೆ ಸ್ವಲ್ಪ ಕಾಲ ಆತ ನಮಗಾಗಿ ಆ ರೀತಿ ಮಾಡಲ್ಪಟ್ಟನು. ಆದ್ರೆ ಈಗಲೂ ಸದಾ ಕಾಲವೂ ತಾನು ಸರ್ವಶಕ್ತನಾದ ದೇವರಾಗಿ ಆತನಿದ್ದಾರೆ. ಏದೇನ್ ತೋಟದಲ್ಲಿ ದೇವರು ಆದಾಮ ಅವರ ಮುಂದುಗಡೆಯಲ್ಲಿ ಜೀವವನ್ನ ಮರಣವನ್ನ ಇಟ್ರು. ಮರಣ ಒಳ್ಳೆಯದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತ ಮರ, ಜೀವ ಜೀವದಾಯಕ ವೃಕ್ಷ. ಆದ್ರೆ ಅವ್ರೇನ್ ಮಾಡಿದ್ರು? ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನ ಬದಲು ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವ ದೇವರು ಬೇಡ ಅಂತ ಹೇಳಿದಂತ ಮರದ ಹಣ್ಣನ್ನು ತಿಂದರು. ಮರಣವನ್ನ ಅವರು ತಂದುಕೊಂಡ್ರು. ಇವತ್ತು ಸಹ ನನ್ನ ನಿಮ್ಮ ಮುಂದುಗಡೆಯಲ್ಲಿ ದೇವರು ಜೀವವನ್ನ ಮರಣವನ್ನ ಇಟ್ಟಿದ್ದಾರೆ. ಪಾಪವು ಒಂದು ಕಡೆ ಇದೆ, ನಮ್ಮ ಮುಂದೆಗಡೆ ಜೀವವನ್ನು ಕೊಡುವಂತ ಯೇಸು ಕ್ರಿಸ್ತನು ಸಹ ಇದ್ದಾರೆ. ನಾವು ಯಾರನ್ನ ಆಡಿಸ್ಕೊಳ್ತೇವೆ ಅದರ ಫಲ ನಮಗೆ ಬರುತ್ತೆ. ಪಾಪಕ್ಕೆ ನಮ್ಮ ಒಪ್ಪಿಸಿಕೊಟ್ಟು ಬದುಕಿದ್ರೆ ಮರಣ. ಆದ್ರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಬದುಕಿದ್ರೆ ಆತನ ಮುಖಾಂತರ ನಿತ್ಯ ಜೀವ. ಇವತ್ತು ನಾವು ಯಾರನ್ನ ಆರಿಸ್ಕೊಳ್ತೇವೆ ಅದು ನಮಗೆ ಬಿಟ್ಟಿದ್ದು. ಆದ್ರೆ ಆವತ್ತು ಅವರು ಮರಣವನ್ನು ಆರಿಸ್ಕೊಂಡ್ರು. ಆದ್ರೆ ನಾನು ನೀವು ತಿರುಗಿ ಒಂದು ಅವಕಾಶವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಆವತ್ತು ಅವ್ರು ಮಾಡಿದಂತ ತಪ್ಪನ್ನ ಇವತ್ತು ನಾವು ಮಾಡಬಾರದು. ಇವತ್ತು ನಾವು ಜೀವವನ್ನು ಕೊಡುವಂತಹ ಯೇಸು ಕ್ರಿಸ್ತನನ್ನೇ ಆರಿಸಿಕೊಂಡು ಪಾಪರಿಂದ ಮನೆ ತಿರುಗಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಬದುಕಬೇಕು. ಹಲ್ಲೆಲೂಯಾ. ಆವತ್ತು
ಆ ಎರಡೂ ಮರಗಳು ತೋಟದ ಮಧ್ಯದಲ್ಲಿತ್ತು. ಅವ್ರ ಕಣ್ಣು ಮುಂದೆಗಡೆನೆ ಯಾವಾಗಲೂ ಸಹ ಇತ್ತು. ಇವತ್ತು ಸಹ ಪಾಪ ನಮ್ಮ ಕಣ್ಣು ಮುಂದೆನೇ ಇದೆ, ಜೀವವು ಸಹ ನಮ್ಮ ಕಣ್ಣ ಮುಂದೆಗಡೆಯಲ್ಲೇ ಇದೆ. ಯೇಸು ಕ್ರಿಸ್ತನು ನಮಗೆ ಮರೆಯಾಗಿಲ್ಲ. ಆತನ ಸುವಾರ್ತೆ ನಮಗೆ ತಿಳಿಸಲ್ಪಟ್ಟಿದೆ. ಆತನಲ್ಲಿರುವಂತಹ ಜೀವ ಎಂಥದ್ದು ಎನ್ನುವುದಾಗಿ ನಮಗೆ ತಿಳಿಸಲ್ಪಟ್ಟಿದೆ. ನಮ್ಮ ಕಣ್ಣ ಮುಂದೆಗಡೆಯಲ್ಲೇ ಅದು ಇದೆ. ನಾವು ಯಾವುದನ್ನು ಆರಿಸ್ಕೊಳ್ತೇವೆ ಗಮನವಾಗಿರಬೇಕು. ಯೇಸು ಕ್ರಿಸ್ತನನ್ನು ಆರಿಸಿಕೊಂಡು ಪಾಪದಿಂದ ಮನೆ ತಿರುಗಿ ಜೀವಿಸುವಾಗ ಅದು ನಮಗೆ ಜೀವವನ್ನು ಉಂಟು ಮಾಡುತ್ತೆ. ಹಲ್ಲೆಲೂಯಾ. ಆದಾಮ ಅವರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಮರದಿಂದ ಹಣ್ಣನ್ನು ತಿನ್ನಬಲ್ಲು, ಜೀವವನ್ನು ಉಂಟು ಮಾಡುವಂತ ಮರದಿಂದ ಅವರ ಹಣ್ಣನ್ನ ತಿನ್ನಬಹುದಾಗಿತ್ತು. ಆದ್ರೆ ಅವರು ಅದನ್ನು ತಪ್ಪಿಸಿ ಬೇಡ ಎಂಬುದಾಗಿ ದೇವರು ಹೇಳಿದಂತ ಮರದಿಂದ ಹಣ್ಣನ್ನು ತಿನ್ಬಿಟ್ರು. ಇವತ್ತು ನಾನು ನೀವು ಯಾವ ಮರದಿಂದ ಹಣ್ಣನ್ನು ತಿಂತೀರಿ ಅದ್ರ ಬಗ್ಗೆ ನಾವು ಗಮನವಾಗಿರಬೇಕು. ಇವತ್ತು ನಮಗೂ ಸಹ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ. ಪಾಪದಲ್ಲಿಯೇ ನೀವು ಬರುತ್ತೀರಾ, ಇಲ್ಲ ನನ್ನ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ನಾನು ನಿಮಗೆ ಕೊಟ್ಟಿರುವಂತ ಪಾಪ ಕ್ಷಮಾಪಣೆಯನ್ನು ರಕ್ಷಣೆಯನ್ನು ಹೊಂದಿಕೊಂಡು ಪಾಪದಿಂದ ಮನೆ ತಿರುಗಿ ನಿಮ್ಮನ್ನು ನಾನು ಒಪ್ಪಿಸಿಕೊಟ್ಟು ನಿತ್ಯ ಜೀವಕ್ಕೆ ಪಾಲುಗಾರರಾಗುವ ಹಾಗೆ ಪರಿಶುದ್ಧರಾಗಿ ನನ್ನ ವಾಕ್ಯದಿಂದ ಜೀವಿಸ್ತೀರಾ, ತೀರ್ಮಾನ ಮಾಡ್ಕೊಳ್ಳಿ ಅಂತ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ? ನಾವು ಯೋಚನೆ ಮಾಡಬೇಕು. ಆದ್ರೆ ನಾವು ಪಾಪವನ್ನು ಆರಿಸಿಕೊಳ್ಳೋದು ಬೇಡ. ಯೇಸು ಕ್ರಿಸ್ತನ ಮುಖಾಂತರ ದೇವರು ಕೊಟ್ಟಿರುವಂತಹ ಪಾಪ ಕ್ಷಮಾಪಣೆಯನ್ನು ರಕ್ಷಣೆಯನ್ನು ಹೊಂದಿಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗಿ ದೇವರೊಟ್ಟಿಗೆ ಸದಾಕಾಲ ನಾವು ಜೀವಿಸೋಣ. ಹಲ್ಲೆಲೂಯಾ. ಆವತ್ತು ಆದಾಮ ಅವರು ಆ ಜೀವದಾಯಕ ವೃಕ್ಷದಿಂದ ಹಣ್ಣನ್ನು ತಿನ್ನುವಂತ ಅವಕಾಶವನ್ನ ಕಳೆದುಕೊಂಡ್ರು. ಆದ್ರೆ ಇವತ್ತು ನನಗೆ ನಿಮಗೆ ಆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವಂತ ಅವಕಾಶ ಇದೆ. ಆ ಫಲ ಯಾರು? ಆ ಫಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಆ ಹಣ್ಣನ್ನು ಅವರು ತಿಂದಿದ್ದರೆ ಆವತ್ತು ಅವರಿಗೆ ಜೀವ ಉಂಟಾಗಿರೋದು. ಇವತ್ತು ಯೇಸು ಕ್ರಿಸ್ತನನ್ನ ನಾನು ನೀವು ಅಂಗೀಕರಿಸುವಾಗ ಆತನಿಂದ ನಮಗೆ ಜೀವ ಉಂಟಾಗುತ್ತೆ. ಹಲ್ಲೆಲೂಯಾ. ಆ ಜೀವದಾಯಕ ವೃಕ್ಷದ ಫಲ ಯೇಸು ಕ್ರಿಸ್ತನೇ ಆಗಿದ್ದಾರೆ. ಅದು ಮಾತ್ರ ಅಲ್ಲದಿರ ನಾವು ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವಾಗ ದೇವರು ಈ ಆಕಾಶ ಭೂಲೋಕವನ್ನೆಲ್ಲ ತೆಗೆದು ಹಾಕಿ ಹೊಸ ಆಕಾಶ ಹೊಸ ಭೂಲೋಕ ಉಂಟು ಮಾಡಿ ಹೊಸ ಯೆರೂಸಲೇಮ್ ಪಟ್ಟಣವನ್ನು ಸ್ಥಾಪಿಸಿ ಅಲ್ಲಿ ಮನುಷ್ಯರೊಟ್ಟಿಗೆ ಸದಾಕಾಲ ಜೀವಿಸುವಂತ ಆ ಸ್ಥಳದಲ್ಲಿ ದೇವರು ಇದೇ ಜೀವದಾಯಕ ವೃಕ್ಷವನ್ನ ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಕಿ ತನ್ನವರಾದ ವಿಮೋಚಿಸಲ್ಪಟ್ಟ ದನಗಳಿಗೆ ಅದರಲ್ಲಿ ಅವರು ಪಾಲು ಕೊಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 14ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋದನ್ನಂತಂದ್ರೆ ತಮ್ಮ ನಿಲುವಂಗಿಗಳನ್ನ ತೊಳಕೊಂಡವರು ಧನ್ಯರು ಅಂತ ಹೇಳಿ ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು ಎಂಬುದಾಗಿ. ಹಲ್ಲೆಲೂಯಾ. ಆಗ ಹೊಸ ಯೆರೂಸಲೇಮಿನಲ್ಲಿ ನನಗೆ ನಿಮಗೆ ಜೀವ ವೃಕ್ಷದ ಹಕ್ಕು ಇರುತ್ತೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ದಿರ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನುವುದಕ್ಕೆ ಕೊಡುವೆನು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತಿನಂದರೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಏನನ್ನ ಕೊಡ್ತೀನಿ ಅಂತ ಹೇಳ್ತಾರೆ? ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನುವುದಕ್ಕೆ ಕೊಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಆಗ ಆ ಜೀವದಾಯಕ ವೃಕ್ಷದ ಹಣ್ಣು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆತನನ್ನ ನಾವು ತೆಗೆದುಕೊಳ್ಳುವಾಗ ಆತನನ್ನು ಸ್ವೀಕರಿಸುವಾಗ ನಮಗೆ ಜೀವ ಉಂಟಾಗುತ್ತೆ. ಆದರೂ ಸಹ ಆತನು ಹೊಸ ಯೆರೂಸಲೇಮಿನಲ್ಲಿ ನಮಗೆ ಜೀವದಾಯಕ ವೃಕ್ಷದ ಹಣ್ಣನ್ನ ಕೊಡ್ತಾರೆ. ಹಲ್ಲೆಲೂಯಾ. ನಾವೆಲ್ಲ ಇದನ್ನಂತೂ ಕಣ್ಣುಗಳ ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂತೆ ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ತಂದೆಯೇ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡುವಂತೆ ಸಹಾಯವನ್ನು ಮಾಡಿದರೆ ಸ್ತೋತ್ರ. ಆದಾಮ್ ಅವರು ಒಳ್ಳೆದರ ಕೆಟ್ಟದರ ಅರಹನ್ನು ಉಂಟು ಮಾಡುವಂತಹ ಮರದ ಹಣ್ಣನ್ನು ತಿನ್ನುವುದಕ್ಕೆ ಬದಲಾಗಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಬಹುದಾಗಿತ್ತು. ಆದ್ರೆ ಅವರು ಅವರ ಕಣ್ಣು ಮುಂದೆಗಡೆಯಲ್ಲೇ ಅದಿದ್ದರೂ ಸಹ ಅದನ್ನು ತಿನ್ನಲಿಲ್ಲ. ಎಲ್ಲಾ ಹಣ್ಣುಗಳನ್ನು ಅವರು ತಿಂದಿರಬಹುದು, ಆದ್ರೆ ಇದನ್ನ ಅವರು ತಿನ್ನಲಿಲ್ಲ. ಕಾರಣ ಅದರಲ್ಲಿ ಯಾವ ಅಂದವಿಲ್ಲ, ಅದು ನೋಡುವುದಕ್ಕೆ ರಮ್ಯವಾಗಿಲ್ಲ, ಅದು ನೋಡುವುದಕ್ಕೆ ಉತ್ತಮವಾಗಿಲ್ಲ. ಅದನ್ನು ತಿಂದರೆ ಜೀವ ಉಂಟಾಗುತ್ತದೆ ಅನ್ನುವಂಥ ಭರವಸವಿಲ್ಲ ತಂದೆಯೇ. ಆದರೆ ನೋಡುವುದಕ್ಕೆ ರುಚಿಯಾಗಿರಬಹುದು, ಸೌಂದರ್ಯವಾಗಿದೆ, ತಿಂದರೆ ಜ್ಞಾನ ಬರಬಹುದೆಂಬುದಾಗಿ ಆಕರ್ಷಣೆಯಾಗಿದ್ದಂಥ ಪಾಪಕ್ಕೆ ಗುರುತಾಗಿರುವ ಹಣ್ಣನ್ನು ತಿಂದರು, ಮರಣಕ್ಕೆ ಒಳಗಾದರು ತಂದೆಯೇ. ಆದರೆ ನಾವು ಆ ತಪ್ಪನ್ನು ಮಾಡದೆ ಪಾಪಕ್ಕೆ ಮೊರೆ ಹೋಗದೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಪಾಪದಿಂದ ಮನೆ ತಿರುಗಿ ಜೀವದಾಯಕ ವೃಕ್ಷವನ್ನೇ ಆರಿಸಿಕೊಳ್ಳುವಂತೆ ನಮಗೆ ತಂದೆಯೇ ಸಹಾಯವನ್ನು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ
ತಂದೆಯೇ, ನೀವು ನಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದರೆ ಆತನ ಮುಖಾಂತರ ಪಾಪ ಕ್ಷಮಾಪಣೆ ಉಂಟು, ರಕ್ಷಣೆ ಉಂಟು. ತಂದೆಯೇ, ಆತನ ಮುಖಾಂತರ ಜೀವ ಉಂಟು. ತಂದೆಯೇ, ಆತನನ್ನೇ ಆರಿಸಿಕೊಂಡು ನಿತ್ಯ ಜೀವಕ್ಕೆ ಸೇರಿಸಲ್ಪಡುವಂತೆ, ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ ಸೇರಿಸಲ್ಪಟ್ಟು ನಿಮ್ಮೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ ಅವಕಾಶವಾಗುವ ಹಾಗೆ ತಂದೆಯೇ ನಾವು ಗಮನವಾಗಿರುವಂತೆ ನಮಗೆ ನೀವು ಸಹಾಯವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಆದರೆ ಸೈತಾನನು ಜೀವ ವೃಕ್ಷದಲ್ಲಿ ನಾವು ಫಲವನ್ನು ಹೊಂದದ ಹಾಗೆ, ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂತಹ ಪಾಪಕ್ಕೆ ಗುರುತಾಗಿರುವಂತಹ ಹಣ್ಣುಗಳನ್ನು ತಿಂದು ನಾಶವಾಗಿ ಹೋಗುವ ಹಾಗೆ ನಮ್ಮನ್ನು ಯಾವಾಗಲೂ ಸೆಳೆಯುವನು, ಕರೆಯುವನು ತಂದೆಯೇ. ಆದರೆ ನಾವು ಅವನ ಸೆಳೆತಕ್ಕೆ ಸಿಲುಕದ ಹಾಗೆ, ಅವನ ಶೋಧನೆಗೆ ಒಳಗಾಗದ ಹಾಗೆ, ಪಾಪಕ್ಕೆ ಬಿದ್ದು ಹೋಗದ ಹಾಗೆ, ಜೀವ ವೃಕ್ಷದಿಂದ ದೂರಾಗಿ ಬಿಡದ ಹಾಗೆ ನಮ್ಮನ್ನು ಕಾದುಕೊಳ್ಳುವಂತೆ ಸಹಾಯವನ್ನು ಮಾಡಿರಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮ ಸಂಗಡ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.